ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯದಲ್ಲಿ 3 ಉಪಚುನಾವಣೆ ನಡೆಯಿತು. ಸಿಗ್ಗಾಂವ್, ಸಂಡೂರು ಮತ್ತು ಚನ್ನಪಟ್ಟಣ. ಈ ಚುನಾವಣೆಯಲ್ಲಿ ಬಹುತೇಕ ಕಾಂಗ್ರೆಸ್ ಬಿಟ್ಟರೆ ಪ್ರತಿಪಕ್ಷಗಳು ಏನು ನಿರ್ನಾಮ ಆಗಿದೆ. ಯಾಕಂತ ಗೊತ್ತಿಲ್ಲ. ರಾಜ್ಯದಲ್ಲಿ ಪ್ರತಿಪಕ್ಷ BJP ಇದೆ. JDS BJP ಜೊತೆಗೆ ಕೇಂದ್ರದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ 3 ಉಪಚುನಾವಣೆ ಸೋಲ್ತಾರೆ ಅಂದರೆ ಇದರ ಅರ್ಥ ಏನು? ಸಿಗ್ಗಾಂವದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು MP ಇದ್ದಾರೆ. ಈಗ ಅವರು ತಮ್ಮ ಪುತ್ರನನ್ನ ಭರತ್ ಬೊಮ್ಮಾಯಿ ಅವರು BJPಯಿಂದ ನಿಂತಿದ್ದಾರೆ. ಅವರನ್ನು ಗೆಲ್ಲಿಸ್ಲಿಕ್ಕಾಗಲಿಲ್ಲ. ಕೇಂದ್ರದಲ್ಲಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, JDS ಪ್ರಭಾವಿ ನಾಯಕರು, ಮಾಜಿ ಪ್ರಧಾನಿ ಬಂದು ಪ್ರಚಾರ ಮಾಡಿದರು ದೇವೇಗೌಡರು, ಅವರ ಮೊಮ್ಮಗ ನಿಖಿಲನ್ನು ಗೆಲ್ಸಕ್ಕಾಗಲಿಲ್ಲ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಗೆಲ್ಲಿಲ್ಲ. ಅಲ್ಲಿ ಸೋತ್ರು. ಅದು ಹೀನಾಯ ಸೋಲು. ಇನ್ನು ಸಂಡೂರದಲ್ಲಿ BJP ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ಬೇಕಾದಷ್ಟು ಪ್ರಚಾರ ಮಾಡಿದರು, ಬೇಕಾದಷ್ಟು ಜನರನ್ನ ಆಕರ್ಷಣೆ ಮಾಡಿದರು, ಆದರೆ ಗೆಲ್ಲಕ್ಕಾಗಲಿಲ್ಲ. ಇದರ ಅರ್ಥ ಏನು? ಕಾಂಗ್ರೆಸ್ ಪ್ರತಿನಿತ್ಯ ಪ್ರತಿ ಚುನಾವಣೆಯಲ್ಲಿ ಪ್ರಭಾವಿ ಆಗ್ತಾ ಇದೆ. ಬೇಕಾದಷ್ಟು ಹಗರಣಗಳಿದ್ದಾವೆ. ಮೂಡ, ವಕ್ಫ್, ವಾಲ್ಮೀಕಿ ಏನೆಲ್ಲ ಇದ್ರೂ ಕೂಡ ಅವರನ್ನ ಕಟ್ಟಿ ಹಾಕುವಂತ ನಾಯಕತ್ವ BJPಯಲ್ಲಿ ಇಲ್ಲ, JDS ಅಲ್ಲಿ ಇಲ್ಲ. ಯಾಕೆ ಹಿಂಗೆ ಆಗ್ತಾ ಇದೆ? ಸೊ ಅದಕ್ಕೆ ಇವತ್ತು ಎಲ್ಲರೂ ಪ್ರಶ್ನೆ ಏನು ಅಂತ ಕೇಳಿದ್ರೆ, ರಾಜ್ಯದಲ್ಲಿ ಮುಳುಗುತ್ತಿರುವ ಹಡಗು ಆಗ್ತಾ ಇದೆ ಆ BJP ಅಂತ. ಸೊ ಈ ವಿಷಯವನ್ನ ನಾವು ವಿಶೇಷವಾದಂಥ ಒಂದು ಚರ್ಚೆಗೆ ಇವತ್ತು ಕೂತ್ಕೊಂಡಿದ್ದೇವೆ. ಈ ಚರ್ಚೆಗೆ ಇವತ್ತು ನಮ್ಮ ಗದಗ ಜಿಲ್ಲಾ BJP ನಾಯಕರು, ಯುವ ನಾಯಕರು ಅರವಿಂದ್ ಹುಲ್ಲೂರ್ ಅವರು ಬಂದಿದ್ದಾರೆ. ಅವರನ್ನ ನಿಮ್ಮ ಪರವಾಗಿ ಸ್ವಾಗತವನ್ನು ಮಾಡ್ತೇವೆ ಸರ್. ನಮಸ್ಕಾರ ಸರ್. ಸರ್, ಇವತ್ತು ಉಪಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊದಲು ಸರ್, ಉಪಚುನಾವಣೆ ಬಗ್ಗೆ ನಮ್ಮ ಅಭಿಪ್ರಾಯ ಏನಂದ್ರೆ, ಇವತ್ತು ಟಿವಿಯಲ್ಲಿ ನೋಡಿದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ತನ್ನ ಮನೆಯಾಗಿನ TV ತಂದು ಹೊರಗೆ ಹೋಗದ. ಯಾಕಂದ್ರೆ ಅಷ್ಟು ನೋವು, ಅಷ್ಟು ರೊಚ್ಚಿಗೆದಾರ. ಆಮೇಲೆ ಇನ್ನೊಬ್ಬ ಮಾತಾಡಿದ, ಈ ಹೊಂದಾಣಿಕೆ ರಾಜಕಾರಣ ಬೇಸತ್ತೀವಿ, ಎಲ್ಲರೂ ಕುಂತು ಡೆಲ್ಲಿ ನಾಯಕರು ಕರೆದು ಮಾತಾಡಿ ಅವ್ರನ್ನ ಸರಿ ಮಾಡಲಿ ಅಂತಂದು ಇನ್ನೊಬ್ಬ ಕಾರ್ಯಕರ್ತನದ. ಅದೆಲ್ಲ ನೋವು. ಕಾರ್ಯಕರ್ತರು ಇಷ್ಟು ನೋವಾಗಿದೆ ಸರ್ ಇವತ್ತು. ಅಂದ್ರೆ ಪರಿಸ್ಥಿತಿ ಏನಂದ್ರೆ, ರಾಜ್ಯದಲ್ಲಿ ಇವಾಗ ನೋಡಿ ಮಹಾರಾಷ್ಟ್ರದಲ್ಲಿ ಹೆಂಗಾಯ್ತು, ಹೆಂಗಿದ್ರು ಫುಲ್ ಸ್ವಿಂಗ್ ಆಯ್ತು. ಯಾಕಂದ್ರೆ ಇಲ್ಲಿ ನಾಯಕತ್ವ ಕೊರತೆ ಇದೆ. ನಾಯಕತ್ವ ಕೊರತೆ ಅನ್ನೋದಕ್ಕಿಂತ ಇಲ್ಲಿ ಹೊಂದಾಣಿಕೆ ಸಿಕ್ಕಾಪಟ್ಟಿ ಇದೆ. ಇವತ್ತು ರಾಜ್ಯದಾಗ DK ಶಿವಕುಮಾರ ಹಾಗೂ ಸಿದ್ದರಾಮಯ್ಯ ಜೊತೆ ದೊಡ್ಡ ದೊಡ್ಡ ನಾಯಕರ ಹೊಂದಾಣಿಕೆ ಐತಿ. ಹಾಗೂ ಅದೇ ರೀತಿ ನಾವು ಗದಗ ಬರೋದು ನೋಡಿದ್ರ, ಗದಗದಲ್ಲಿ ಇದೇ ರೀತಿ ಹೊಂದಾಣಿಕೆ ಐತಿ. ಯಾಕೆಂದ್ರೆ ಹೌದು, ಏನದು ಹೊಂದಾಣಿಕೆ? ಯಾವ ರೀತಿ ಹೊಂದಾಣಿಕೆ? ಯಾರ್ಯಾರ ಜೊತೆ ಹೊಂದಾಣಿಕೆ? ಸರ್, ಓಪನ್ ಆಗಿ ಮಾತಾಡ್ಬೋದಲ್ಲ ನೀವೆಲ್ಲ BJP. ಸರ್, ನಾವು ಕಾರ್ಯಕರ್ತರು ಏನ್ ಸಮಸ್ಯೆ ಆಗೈತಿ, ಕಾರ್ಯಕರ್ತರು ಯಾರು ಹೊರಗೆ ಬಂದು ಮಾತಾಡೋದಿಲ್ಲ, ಅಲ್ಲಿ ಒಳಗಿಂದೊಳಗ ಮಾತಾಡ್ತಾರ. ಆದ್ರೆ ನಾ ಇವತ್ತು ಧೈರ್ಯವಾಗಿ ಹೇಳ್ತೀನಿ, ಯಾಕಂದ್ರೆ ಅನ್ಯಾಯ ಆಗೋದು ನಮ್ಮಂತ ಕಾರ್ಯಕರ್ತರಿಗೆ, ಲಕ್ಷಾಂತರ ಕಾರ್ಯಕರ್ತರಿಗೆ. ದೊಡ್ಡವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ದೊಡ್ಡವ್ರು ನೀವ್ ಎಲ್ಲಿ ಗೆದ್ರಿ, ನಾ ಎಲ್ಲಿ ಗೆದ್ದಿಲ್ಲ ಅಂತ ಹೊಂದಾಣಿಕೆ ಮಾಡ್ಕೊಂಡು ಗೆದ್ದು ಕಾರ್ಯಕರ್ತರು ಬಲಿಪಶು ಮಾಡ್ತಾರ. ಫಾರ್ ಎಕ್ಸಾಂಪಲ್ ಸರ್, ಲಾಸ್ಟ್ ಟೈಮ್ BSR ಇಂದ ಅನಿಲ್ ಮೆಣಸಿನಕಾಯಿ ಅವ್ರನ್ನ ಶ್ರೀರಾಮ್ಲು ಅವರು ಟಿಕೆಟ್ ಕೊಟ್ಟು ನಿಲ್ಸಿದ್ರು, ಹೌದಾ? ಅದೇ ತರನಾಗಿ ನರಗುಂದಕ್ಕೆ ಶಿವನಗೌಡರು ನಿಲ್ಸಿದ್ರು ಅವ್ರ PA. ಇವತ್ತು ಇದೇ ಶ್ರೀರಾಮ್ಲು ಅವರು ನರಗುಂದನ ಮಠ ಬಂದು ಪ್ರಚಾರ ಮಾಡಿ ಹೋದ್ರು. ಗದಗಿಗೆ ಪ್ರಚಾರ, ಅನಿಲ್ ಮೆಣಸಿನಕಾಯಿ ಪರವಾಗಿ ಪ್ರಚಾರಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಪ್ರಭಾವಿ ರಾಜಕಾರಣಿ ಅದರಲ್ಲಿಲ್ಲ, ಅವ್ರು ಒತ್ತಡಕ್ಕೆ ಬರಲಿಲ್ಲೋ ಏನೋ. ಅದಾದ ನಂತರ ಹೊಳ್ಳಿ 2018ರಲ್ಲಿ ಮತ್ತೆ BJPಯಿಂದ ಅನಿಲ್ ಮೆಣಸಿನಕಾಯಿ ಟಿಕೆಟ್ ಕೊಟ್ರು. ಬರೀ 1800 ಓಟ್ಲೆ ಸೋತ್ರು ಅವರು. ಬರೀ 1800 ಸೋತಿದ್ರು. ಆಯ್ತು, ಸೋಲು ಗೆಲುವು ಪ್ರಜಾಪ್ರಭುತ್ವದ ಕಾಮನ್. ಅದಾದ ನಂತರ ಸರ ಅವ್ರನ್ನ ಹೊಳ್ಳಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಆಯ್ತು. ಅದು 1 ವರ್ಷ 1.5 ವರ್ಷ ಆದ ಮತ್ತೆ BJP ಜೊತೆ ಸಮ್ಮಿಶ್ರ ಸರ್ಕಾರ ಆಯ್ತು, BJP JDS. ಅದಾದ ತಕ್ಷಣ ಅನಿಲ್ ಮೆಣಸಿನಕಾಯಿಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷನ ಕೊಟ್ಟು ಹೊಳ್ಳಿ ಅವ್ರನ್ನ ಪಕ್ಷ ಸಂಘಟನೆ ಮಾಡಕ್ ಹಚ್ಚಿ ಗದಿಗಿನಾಗ ಕುಂತಿದ್ರು. ಹೊಳ್ಳಿ ಮೊನ್ನೆ ಇಲೆಕ್ಷನ್ನಾಗ ಅನಿಲ್ ಮೆಣಸಿನಕಾಯಿ ಗೆಲ್ತಿದ್ರು. ಅದನ್ನ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಕಾರ್ಯಕರ್ತರು ಗದಿಗಿನಾಗ ಯಾರು ಬೆಳಿಬಾರ್ದು, ಹೌದಾ? ಇವತ್ತು ಮೊನ್ನೆ ಇಲೆಕ್ಷನ್ ಅನಿಲ್ ಮೆಣಸಿನಕಾಯಿ ಅವ್ರು ನಿಂತರು.
ಅಲ್ಲಿ ನಮ್ದವ್ರದ್ದು ಮನಸ್ತಾಪ ಆಯ್ತು, ಯಾವುದೋ ಒಂದು ವಿಷಯಕ್ಕೆ ನಾನು ಹೊರಗೆ ಹೋದೆ. ಅವಾಗ ನೋಡಿದೆ ನಾನು, ಅವಾಗ ಪಕ್ಷದಾಗಿದ್ದು ನೋಡ್ತಿದ್ದೆ, ಇವಾಗ ಹೊರಗೆ ಬಂದು ನೋಡಿದೆ ನಾನು. ಅನಿಲ್ ಮೆಣಸಿನಕಾಯಿ ಇಲೆಕ್ಷನ್ ನಿಂತಾಗ ಇಲ್ಲೇ ಯಾವ ಒಬ್ಬ ಸ್ಟಾರ್ ಪ್ರಚಾರಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಒಂದು ಕ್ವಶನ್ ಮಾರ್ಕ್ ಐತಲ್ಲೇ. ಏನಂದ್ರ ಸನ್ಮಾನ್ಯ ಶ್ರೀ ನಡ್ಡಾ ಅವರು ಗಜೇಂದ್ರಗಢಕ್ಕೆ ಬರ್ತಾರ, ಹೊಳ್ಳಿ ಡಂಬಳಕ್ಕೆ ಬರ್ತಾರ, ಅಮಿತ್ ಶಾಜಿ ಅವರು ಅಣ್ಣಿಗೇರಿಗೆ ಬರ್ತಾರ, ನವಲ್ಗುಂದಕ್ಕೆ ಬರ್ತಾರ. ಆಮೇಲೆ ಯೋಗಿಜಿ ಅವ್ರದ್ದು ಒಂದು ಪ್ರೋಗ್ರಾಮ್ ಇತ್ತಿಲ್ಲ ಗದಗಕ್ಕೆ. ಲಾಸ್ಟ್ ಟೈಮ್ ಮೋದಿಜಿ ಅವ್ರು ಬಂದಿದ್ರು ಅಂತಂದು 18 ಓಟ್ಲಾಗಿ ಸ್ವಲ್ಪ ಮಿಸ್ ಆಯ್ತು. ಇವತ್ತು ಮೋದಿಜಿ ಅವ್ರು ಬಂದಿದ್ರ ಬದಲಾವಣೆ ಆಗ್ತಿತ್ತು. ಮೋದಿಜಿ ಅವ್ರು ಬರ್ಲಾದಂಗೆ ನೋಡ್ಕೊಂಡ್ರು. ಹೊಳ್ಳಿ ಗಾಂಧಿ ಸರ್ಕಲ್ನಾಗ ಮಂದಿನ ಕೂಡಿಸ್ಕೊಂಡು ಪ್ರಚಾರ ಬಿಟ್ಟು ಮಂದಿನ ಕೂಡಿಸ್ಕೊಂಡು ಗಾಂಧಿ ಸರ್ಕಲ್ನಾಗ ನಿಂತರು. ಸುದೀಪ್ ಬರ್ತಾರ, ಸುದೀಪ್ ಬರಲಿಲ್ಲ. ಏನ್ ವ್ಯವಸ್ಥೆ ಇದು? ಯಾಕೆ ಈ ತರ ಆಗತೈತಿ? ಬಲಿಪಶು ಆಗತೈತಿ. ಪ್ಲಸ್ ಕಾರ್ಯಕರ್ತರು ಸಹಾಯಕತ್ತಾರ ಸರ್. ಕಾರ್ಯಕರ್ತರು ನೋಡಿ ಸರ್, ಪ್ರತಿಯೊಬ್ಬನು MLA ಆಗೋಕ್ಕಿಂತ ಮಂತ್ರಿ ಆಗೋಕ್ಕಿಂತ ಮೊದಲು ಎಲ್ಲರೂ ಕಾರ್ಯಕರ್ತರೆ. ಅವ್ರು ಏನ್ ಮೇಲಿಂದ ಬಂದು ದೊಡ್ಡವರಾಗಿರೋದಿಲ್ಲ, ಕಾರ್ಯಕರ್ತರ ಜೊತೆನೆ ಬೆಳೆದು ಕಾರ್ಯಕರ್ತರಿಂದ ಆಗಿ MLA ಆಗಿ MP ಆಗಿ ಮಂತ್ರಿ ಆಗಿರ್ತಾರ. ಅವ್ರು ಮಾತಾಡ್ಸಕ ನಮಗೆ ಹೆದರಿಕೆ, ಕಾರ್ಯಕರ್ತರಿಗೆ ಹೆದರಿಕೆ. ಕಾರ್ಯಕರ್ತರ ಪರಿಸ್ಥಿತಿ ಏನಂತಂದ್ರ ಮಾತಾಡೋದಿಲ್ಲ. ಗದಗ BJP ಭಾರತೀಯ ಜನತಾ ಪಾರ್ಟಿ ಸತ್ತು ಹೋಗಿತ್ತು ಸರ್. ಇಲ್ಲಿ ವ್ಯವಸ್ಥೆ ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರದಾರ, ಶಹರ ಅಧ್ಯಕ್ಷರದಾರ, ಯುವ ಮೋರ್ಚಾ ಅಧ್ಯಕ್ಷರದಾರ. ರಾಜ್ಯದಿಂದ ಒಂದೇನೋ ಆದೇಶ ಬರ್ತೈತಿ, ಸದಸ್ಯತ್ವ ಅಭಿಯಾನ ಮಾಡಬೇಕು. ಎಲ್ಲರೂ ಅಡ್ಡಾಡಿ ಅಭಿಯಾನ ಮಾಡ್ತಾರ. ಹೊಳ್ಳಿ ಸ್ಟ್ರೈಕ್ ಮಾಡಬೇಕು, BC ಆಫೀಸ್ ಮುಂದೆ ಮಾಡ್ತಾರ, ಹೊಳ್ಳಿ ಗಾಂಧಿ ಸರ್ಕಲ್ನಾಗ ಮಾಡ್ತಾರ. ಸರ್, ಗದಗದಾಗಿರುವಂತ ಸಮಸ್ಯೆ ಮೊಣಕಾಲ್ ಮಠ ತೆಗ್ಗ ಬಿದ್ದೈತಿ. ಯಾವೊಬ್ಬ BJP ನಮ್ಮ ನಾಯಕರು, ಯಾವೊಬ್ಬ BJP ಪದಾಧಿಕಾರಿಗಳು ಇದನ್ನ ಯಾಕೆ ಕೇಳೋದಿಲ್ಲ? ಅದಾದ ತಕ್ಷಣ ಹೊಳ್ಳಿ 15 ದಿನಗಟ್ಲೆ ನೀರು ಬರೋದಿಲ್ಲ. ಮಳೆಗಾಲದಾಗ ನೀರು ಬರೋದಿಲ್ಲ, ಇನ್ನು ಬ್ಯಾಸಿಗೆಗೆ ಹೆಂಗೆ ಬರ್ತದೆ ಸರ್? ಇವತ್ತು ಪ್ರಭಾವಿ ಸಚಿವರು ಅದಾರ. ಪ್ರಭಾವಿ ಸಚಿವರು ಯಾಕೆ ಡೆವಲಪ್ಮೆಂಟ್ ಮಾಡುವಲ್ರು? ಗದಗ ಯಾಕೆ ಡೆವಲಪ್ಮೆಂಟ್ ಮಾಡುವಲ್ರು? ಗದಗನ್ನ ತುಳಿದು ಸಾಯ್ ಹಿಡಿಯಾಕತ್ತಾರ ಸರ್. ರೋಡ್ ಇವತ್ತು ನಗರಸಭೆ ನಮ್ಮ BJP ಭಾರತೀಯ ಜನತಾ ಪಾರ್ಟಿದು CC ಪಾಟೀಲರು ಕಷ್ಟಪಟ್ಟರು, ಅದಕ್ಕೆ ಅನಿಲ್ ಮೆಣಸಿನಕಾಯಿರು ಬಂದರು, ಕಷ್ಟಪಟ್ಟು ಒಂದು ನಗರಸಭೆಯನ್ನು ಮಾಡಿದರು. ನಗರಸಭೆ ಆದ ಮೇಲೆ ಇವರು ಏನೂ ಡೆವಲಪ್ಮೆಂಟ್ ಮಾಡಿಲ್ಲ ನಮ್ಮವರು. ನನಗೆ ಯಾಕಂದ್ರೆ ನಮ್ಮವ್ರು ತಪ್ಪು ಮಾಡಿದ್ರೆ ನಾವು ಹೇಳಲೇಬೇಕು. ಯಾಕಂದ್ರೆ ನಾವು ಮತ್ತೆ ಈಗ ಅದಕ್ಕೆ ಇದಕ್ಕೆ ಹೊಂದಾಣಿಕೆ. ಅದೇ ಹೇಳೋದು ಸರ್ ನಾನು. ಹೊಂದಾಣಿಕೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಇವತ್ತು ರಾಜ್ಯದಾಗ ಅಂದ್ರೆ ಒಂದು ನಾ ಎಕ್ಸಾಂಪಲ್ ಗದಗಿಂದ ಹೇಳಿದ್ರೆ ರಾಜ್ಯ ಮಟ್ಟನೂ ಹೊಂದಾಣಿಕೆ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಜೊತೆ DK ಶಿವಮೊಗ್ಗ ರಾಜ್ಯ ನಾಯಕ ಹೊಂದಾಣಿಕೆ ಐತಿ. ಇಲ್ಲಿ HK ಪಾಟೀಲ್ ಸಾಹೇಬ್ರ ಜೊತೆ ಹೊಂದಾಣಿಕೆ ಐತಿ. ಇವತ್ತು ಓಪನ್ ಆಗಿ ಹೇಳ್ತಾರೆ ಸರ್, ನೀವು ಇವರು ಒಬ್ಬರೇ ಬಂದ್ರು, ಯಾರೋ ಅನಿಲ್ ಮೆಣಸಿನಕಾಯಿ ಇಲೆಕ್ಷನ್ನಿಗೆ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರು ಬಂದ್ರು. ರಾತ್ರಿ ಆದ್ರೂ ಬಂದು ಅವಾಗ ಮಾತಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬಂದ್ರು. ಅನಿಲ್ ಮೆಣಸಿನಕಾಯಿ ಗೆಲ್ತಿದ್ದ. ಆದ್ರ ಇಲ್ಲಿ ಹೊಂದಾಣಿಕೆಯಿಂದ ಅನಿಲ್ ಮೆಣಸಿನಕಾಯಿ ಸೋತ್ರು ಅಂತ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಯತ್ನಾಳ್ ಹೇಳ್ತಾರೆ ಸರ್. ನಾನು ಅಲ್ಲಿ ಇದನ್ನು ಹೇಳೋದು ಅಂದ್ರೆ ರಾಜ್ಯ ನಾಯಕ. ಇವತ್ತು ರಾಜ್ಯದಾಗ ಏನ್ ನಡೀತೈತಿ ಯತ್ನಾಳ್ ಅವರು ಹೇಳ್ತಾರ. ಯತ್ನಾಳ್ ಅವರು ಓಪನ್ ಆಗಿ ಹೇಳ್ತಾರೆ, ಇವತ್ತು ಹೊಂದಾಣಿಕೆಯಿಂದ ರಾಜ್ಯದಾಗ ಈ ಲೆವೆಲ್ ಹೊಂಟೈತೆ ಅಂತಂದು. ಮತ್ತು ಕಾರ್ಯಕರ್ತರ ಪರಿಸ್ಥಿತಿ ಏನು ಸರ್? ಆಮೇಲೆ ಇನ್ನೊಂದು ಎಷ್ಟು ಅನುಕೂಲ ಇತ್ತು ಸರ್ ಅವ್ರದ್ದು. ವಫ್ತ್ ಇಂಥ ಮೂಮೆಂಟ್ನಾಗ ವಫ್ತ್ ಬಂದೈತಿ. ಆ ವಫ್ತದ ಸಲುವಾಗಿ ಹಿಂದೂಗಳು ಒಗ್ಗಟ್ಟಾಗ್ತಾರ ಅಂದ್ರೆ ಹಿಂದೂಗಳು ಒಗ್ಗಟ್ಟಾಗಲಿಲ್ಲ. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಒಬ್ಬ ಮುಸಲ್ಮಾನ್ ಕ್ಯಾಂಡಿಡೇಟ್ ಜೊತೆ ಸೋಲ್ತಾರಂತಂದ್ರ ಎಷ್ಟು ನಮ್ಮ ಜನ ಅವ್ರನ್ನ ಅಪ್ಕೊಂಡಾರ. ಯಾಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೂಗಳು ಒಪ್ಕೊಳ್ಳೋಲ್ರು? ಯಾಕೆ ಒಪ್ಕೊಳ್ಳೋದಕ್ಕಂತ ಕಾರಣ ಇತ್ತು ಸರ್. ಅದು ಕುಟುಂಬ ರಾಜಕಾರಣಕ್ಕೆ ಬೇಸತ್ತು ಹೋಗ್ಯಾರ. ಒಂದು. ಆಮೇಲೆ ಅಧಿಕಾರ ಬಂದಾಗ ಕಾರ್ಯಕರ್ತನ ನೋಡ್ಬೇಕು ಸರ್. ಅಧಿಕಾರ ಬಂದಾಗ ಕಾರ್ಯಕರ್ತರ ಕಾಲ ಕಸ. ಕೆಲವ್ರು ಕಾರ್ಯಕರ್ತರು ಮಸ್ತ್ ಅದಾರಲ್ರಿ. ಏನು ಇಲ್ದಾವು ಎಲ್ಲಿ ಈಗ ಏನಾಗ್ಯಾವ ಅಂದ್ರ ನಿಮ್ಗ ಬಂದ್ರ ಎಲ್ಲ ಕಾಂಟ್ಯಾಕ್ಟ್ ಕೊಡಿಸ್ತಾರ, ಫುಡ್ ಸಪ್ಲೈ ಕೊಡ್ತಾರ, ಎಲ್ಲ ಕೊಟ್ರಲ್ಲ ಸರ್. ಬೆರಳೆಣಿಕೆಯಷ್ಟು ಅದಾರ. ಅವ್ರು ಕೊಟ್ಟದ್ದು ಸಂತೋಷನ ಬ್ಯಾಡ ಅನ್ನೋದಿಲ್ಲ. ನಾನು ಹೇಳೋದು ಎಲ್ಲ ಕಾರ್ಯಕರ್ತರಿಗೂ ನಿಮಗೆ ಬಿಸ್ನೆಸ್ ಕೊಡೋಕ್ಕಾಗಿಲ್ಲ. ನಿಗಮ ಮಂಡಳಿ ಅದಾವ ಸರ್. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಒಂದು 100-150 ನಿಗಮ ಮಂಡಳಿ ಸಣ್ಣ ಪುಟ್ಟ ಅದಾವು. ಒಂದೊಂದು ವರ್ಷ 100 ಮಂದಿ ಕೊಟ್ಟರೆ 5 ವರ್ಷದಾಗ 500 ಮಂದಿ ಕೊಟ್ಟು ಬಿಡ್ತಾರ. ಕಾರ್ಯಕರ್ತರು ನನಗೆ ಏನು ಮಾಡಿದ್ರಪ್ಪ ಅಂತ ಖುಷಿಯಾಕಾರ.
ಇಲ್ಲಾಂದ್ರೆ ಏನಕ್ಕೆ ಸರ್? ಈಗ ನೀವು ಯಂಗ್ ವಯಸ್ಸಿಗೆ ಅವ್ರು ರಾಜು ಕೋಡಿಗೆ ಅಧ್ಯಕ್ಷ ಮಾಡಿದ್ರಲ್ರಿ, ಇನ್ನೇನ್ ಬೇಕು? ಸರ್ ಯಂಗ್ ವಯಸ್ಸಿಗೆ ರಾಜು ಕುಡಿಗೆನ ಮಾಡಿದ್ರೆ ರಾಜು ಕುಡಿಗೆ ಅವ್ರದ್ದು ಏನ್ ನಡೀತೈತೆ ಸರ್? ರಾಜು ಕುಡಿಗೆ ಅವ್ರಿಗೆ ಹೇಳ್ತೀನಿ ಇವತ್ತು, ಗದಗದಲ್ಲಿ ಇರುವಂತ ಜಲವಂತ ಸಮಸ್ಯೆಗೆ ಹೋರಾಟ ಮಾಡತ್ ಹೇಳಿ ಸರ್ ರಾಜು ಕುಡಿಗೆಗೆ. ಅನಿಲ್ ಅಬ್ಬಿಗೆ ಶಹರ ಅಧ್ಯಕ್ಷರ ಇಲ್ಲಿ ಕಷ್ಟ ಏನನ್ನೋದು ಕಾರ್ಯಕರ್ತ ಜನರಿಗೆ ನೀರಿಲ್ಲ ಕುಡಿಯಾಕ, ಯೂಸಿಡಿ ಇನ್ನೂವರೆಗೂ ಆಗಿಲ್ಲ, ಕುಡಿಯಾಕ ನೀರಿಲ್ಲ, ಮೊಣಕಾಲ್ ಮಠ ತೆಗ್ಗದಾವ್. ಯಾಕೆ ಇದಕ್ಕೆ ಹೋರಾಟ ಮಾಡಿ ಸರ್? ನಾವು ಬರ್ತೀವಿ ಸರ್, ನಾವು ಬರ್ತೀವಿ. ಯಾಕೆ ಗಟ್ಟಿ ಆಗೋದಿಲ್ಲ ಕಾರ್ಯಕರ್ತರು? ಅಂದ್ರೆ ಇನ್ನೊಬ್ರು ಏನ್ರ ನೀ ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಅಷ್ಟೇ ಕೇಳ್ತಾರ? ಬರ್ಬೇಕು ಸರ್ ಹೊರಗೆ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಬರಬೇಕು. ಕಾರ್ಯಕರ್ತರು ಬೇಜಾರಾಗುತ್ತೆ ಸರ್. ಒಬ್ಬ ಕಾರ್ಯಕರ್ತ ತನ್ನ ಮನೆಯನ್ ಕೆಲಸ ಬಿಟ್ಟು ಮನೆಯಂದ ಏನೋ ಒಂದು ಇಷ್ಟು ರೊಕ್ಕ ಇಟ್ಕೊಂಡ್ಬಂದು ರೊಕ್ಕ ಖರ್ಚು ಮಾಡಿ ಪಕ್ಷ ಕಟ್ತಾನೆ ಸರ್ ಕಾರ್ಯಕರ್ತ. ಮನೆಯಲ್ಲಿ ಕೆಲಸ ಹೇಳಿದ್ರೆ ಕೇಳೋದಿಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಮೋದಿಜಿ ಅಂತಂದು ಕಷ್ಟಪಡ್ತೀರಿ ಸರ್, ಕಷ್ಟಪಡ್ತಾರ. ಆದ್ರೆ ಅದೇ MLA ಆದ್ಮ್ಯಾಗ ಅವ ಹಳ್ಳಿ ನೋಡುದಿಲ್ಲ. MLA ಕಾರ್ಯಕರ್ತರು ಕಣ್ಣೆತ್ತಿ ನೋಡುದಿಲ್ಲ. ಗದಗದಲ್ಲಿ ಇದೇ ರೀತಿ ಹೋದ್ರೆ ಮುಂದೆ ಎಂದೂ MLA ಆಗೋದಿಲ್ಲ. ಆದ್ರೆ ನಾವೆಲ್ಲ ಕಾರ್ಯಕರ್ತರು ಗದಗ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಲ್ಲಿ ಕಳಕಳಿ ವಿನಂತಿ, ಯಾರ ಮಾತು ಕೇಳಬೇಡ್ರಿ. ಇವತ್ತು ಗದಗದಾಗ ಮುಂದಿನ ಬರುವಂತಹ ದಿನಮಾನದಾಗ HK ಪಾಟೀಲ್ ಅವರು ಸೋರ್ಸೋಣ. ನಾವು ಬಿಜೆಪಿಯಿಂದ ಯಾರೇ ನಿಂತರು ಕಷ್ಟಪಟ್ಟು ದುಡಿನು. ನಮ್ಮ MLA ಆದ್ರಷ್ಟೇ ನಮಗೆ ಸಾರ್ ಕಿಮ್ಮತ್ತು. ಇನ್ನೊಬ್ಬರ ಕ್ಷೇತ್ರಕ್ಕೆ ಹೋಗಿ ನಾವು FIR ಆದ್ರೆ ಅವ್ರು ಹೊಳ್ಳಿ ನೋಡುದಿಲ್ಲ. ಯಾಕೆ ನೋಡುದಿಲ್ಲ ಅಂತಂದ್ರೆ ನೀನ್ ನನ್ನ ವೋಟರ್ ಅಲ್ಲ ಅಂತಾರ, ಅಂತಾರ ಸರ್. ಹೌದು, ನೀವು ದುಡಿತೀರಿ ಅಂತ ದುಡಿಯಕ್ ಬಿಡೋದಿಲ್ಲ, ಇವ್ರು ಹೊಂದಾಣಿಕೆ ಅಂತಿರಲ್ಲ. ಅದೇ ಸರ್. ಮತ್ತೆ ಹೆಂಗ್ ದುಡಿತೀರಿ? ಅದಕ್ಕೆ ನಾವು ಹೋಲಿಸ್ತೀರಿ, ಹೆಂಗ್ ಆರಿಸ್ತೀರಿ? ಅದಕ್ಕೆ ಕಾರ್ಯಕರ್ತರು ಗಟ್ಟಿ ಆಗ್ಬೇಕು. ಕಾರ್ಯಕರ್ತರು ಗಟ್ಟಿ ಆಗ್ಬೇಕು ಸರ್. ಸರ್ ಯಾರೇ ಇಲ್ಲ, ನಿಮ್ದು 30 ಬಣ ಅದಾವು ಸರ್. 30 ಬಣ ಆದ್ರೂ ಒಂದೇ ಮಾತು ನಾ ಹೇಳುದು, 30 ಬಣದವ್ರಿಗೂ ಒಂದೇ ಮಾತು ಹೇಳುದು, ನಮ್ಮ ಗದಗ ವಿಧಾನಸಭಾಕ್ಕೆ MLA ಆದ್ರಷ್ಟ ನಾವು 30 ಬಣ ಒಂದಾಕಿವಿ. 30 ಬಣಕ್ಕೆ ಒಳ್ಳೇದಾಕೈತಿ. ಇಲ್ಲಂದ್ರೆ ಎಂದೂ ಒಳ್ಳೇದಾಗುದಿಲ್ಲ. ಒಡೆದು ಆಳುವಂತ ನೀತಿಯಾಗ ಒಳ್ಳೇದಾಗುದಿಲ್ಲ ಸರ್. ಅಲ್ಲಿ ಅಂತವ್ರನ್ನ ಆರಿಸ್ತೀರಿ ಯಾಕೆ ನೀವು? ಈಗ ನಿಮ್ಮ ಅಧ್ಯಕ್ಷ ಸರಿ ಇಲ್ಲ ತಿಳ್ಕೊರಿ, ಛಾತಿ ಇಲ್ಲ, ಗಟ್ಟಿತನ ಬೇಕು. ಯಾಕೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅಂದ್ರ ಬರೀ ನಮಸ್ಕಾರ ಮಾಡ್ಕೊಂತ ಅಡ್ಡಾಡೋದಲ್ಲ, ಹೋಗೋರ್ ಕಾಲಿ ನಮಸ್ಕಾರ ಅಲ್ಲ. ಇಲ್ಲಿ ಚಾಲೆಂಜ್ ಆಗಿ ಶರ್ಟ್ ಹೊಡೆದ್ ನಿಲ್ಬೇಕು ಪ್ರತಿಪಕ್ಷ ಇದು ಸರ್. ಇಂಥ ಸಂದರ್ಭದೊಳಗ ನೀವು ಮತ್ತು ಹೊಂದಾಣಿಕೆ ಅಂದ್ರೆ ಯಾರು ಕೂಡ ಮಾಡ್ತಾರ, ಯಾವಾಗ ಮಾಡ್ತಾರ, ಯಾಕೆ ಮಾಡ್ತಾರ, ಹೆಂಗ್ ಮಾಡ್ತಾರ, ಎಲ್ಲಿ ಮಾಡ್ತಾರ ಸರ್? ಅದೇ ಕ್ವಶನ್ ಮಾರ್ಕ್ ಸರ್. ಅದೇ ಕ್ವಶನ್ ಮಾರ್ಕ್. ರಿಸಲ್ಟ್ ಬರ್ತೈತಿ ಅನ್ನೋತಿ ಹೋಗ್ತೈತಿ. ಅದಕ್ಕೆ ಮತ್ತೆ ಎದಕ್ಕದ ಅದೇ ಹೊಂದಾಣಿಕೆಯಿಂದ ನಾನೇನ್ ಹೇಳೋದು, ಎಲ್ಲಿ ಹೊಂದಾಣಿಕೆ ಮಾಡ್ಕೊಂತಾರ ಸರ್? ಅದೇ ಕ್ವಶನ್ ಮಾರ್ಕ್ ಸರ್. ನಮ್ಗೆ ಕಾರ್ಯಕರ್ತರ ಕ್ವಶನ್ ಮಾರ್ಕ್ ಇರೋದು ಅದು. ಅರೆ ಮೊನ್ನೆ ಬಿಜೆಪಿಗೆ MP ಅವ್ರು ನಿಂತಾಗ, ಬಸವರಾಜ ಬೊಮ್ಮಾಯಿ ನಿಂತಾಗ 16,000 ಲೀಡ್ ಅಲ್ರಿ ಗದಗ. ಇಲ್ಲಿ ವ್ಯವಸ್ಥೆ ಏನೈತೆ ಅಂದ್ರ, ನೀವು ಕೇಳಿದ್ರಿ ಬೊಮ್ಮಾಯಿ ಸಾಹೇಬರು 16,000 ಲೀಡ್ ಗದಗ ಕೊಡ್ತು ಅಂತಂದ್ರು. ಎಸ್, ಹಾವೇರಿ ಗದಗ ಮತಕ್ಷೇತ್ರದಲ್ಲಿ ಎಂದು ಕಾಂಗ್ರೆಸ್ MP ಆಗೋದಿಲ್ಲ. ಅದೇ ತರ ಬಿಜೆಪಿ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ MLA ಆಗಬಾರ್ದು. ಇದು ಓಪನ್ ಸೀಕ್ರೆಟ್ ಸರ್. ಇದು ಪ್ರತಿ ಒಬ್ಬ ನಾಗರಿಕ ಗೊತ್ತೈತಿ, ಪ್ರತಿ ಒಬ್ಬ ಕಾರ್ಯಕರ್ತರಿಗೂ ಗೊತ್ತೈತಿ. ಆದ್ರೆ ಯಾವ ಕಾರ್ಯಕರ್ತರು ಮುಂದೆ ಬರೋದಿಲ್ಲ, ಯಾವ ಕಾರ್ಯಕರ್ತರು ಮಾತಾಡೋದಿಲ್ಲ. ಯಾಕೆ ಮೊನ್ನೆ ಬನ್ಸಾಲ್ ಅವ್ರು ಮಾತಾಡಿದ್ರ ಪಾಪ ಹಲ್ಲೆ ಆಯ್ತು. ಬನ್ಸಾಲಿ ಅವ್ರು ಮಾತಾಡಿದ ಮ್ಯಾಗ ಹಲ್ಲೆ ಆಯ್ತು. ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋ ನಾಯಕರಿಲ್ಲ. ಮತ್ತೆ ಅದು ಬೇಜಾರ್ ಸರ್. ನಾನು ಹೇಳೋದು ಅದೇ. ಹೊಡ್ಕೊಂತ ಅಡ್ಡಾಡಿದ್ರೆ ಏನ್ ಮಾಡೋದು? ಯಾವ ಕಾರ್ಯಕರ್ತರು ಬಾಯ್ ಬಿಡ್ತಾರ ಸರ್? ಯಾರು ಹೊರಗೆ ಬಂದು ನಿಲ್ತಾರ, ಹೋರಾಟ ಮಾಡ್ತಾರ ಸರ್. ಯಾವತ್ತು ನಿಮ್ಗೆ ಹೇಳ್ಬಿಡ್ತೀನಿ, ನಾವು ಯಾವತ್ತು ಕಾರ್ಯಕರ್ತರು ಅಂದ್ರೆ ಏನು? ಒಂದು ಸಮುದ್ರ ಇದ್ದಂಗ. ಕಾರ್ಯಕರ್ತರು ಅಂದ್ರೆ ಒಂದು ಸಮುದ್ರ, ನಾಯಕ ಅಂದ್ರೆ ಒಂದು ಡೋಣಿ ಇದ್ದಂಗ. ಆ ಸಮುದ್ರ ಡೋಣಿನ ದಡ ಮುಟ್ಟಿಸ್ತೈತಿ. ಸಮುದ್ರ ಗಟ್ಟಿ ಆದ್ರ ಕಾರ್ಯಕರ್ತರು ಗಟ್ಟಿ ಆದ್ರ ಆ ಡೋಣಿನ ಮುಳುಗಿಸಬಹುದು, ಡೋಣಿನ ಎಬಸಬಹುದು. ಅಲ್ರಿ, ನಿಮ್ ಬಿಜೆಪಿ ಡೋಣಿ ಬುಡಗಡೆ ಕೆಳಗಡೆ ಏನ ಪೂತ್ ಬಿದ್ದಾವು. ಅದೇ ಸರ್, ಕಾರ್ಯಕರ್ತರಾಗಿ ನೀರ್ ಬರುತ್ತೆ ಮತ್ತೆ ಕಾರ್ಯಕರ್ತರು ಮುಳುಗ್ತಾ ಇದಾರೆ, ನಾಯಕರು ತೇಲ್ತಾ ಇದಾರೆ ಸರ್. ಅದೇ ನಿಮ್ಗೆ ಹೇಳುದು, ಕಾರ್ಯಕರ್ತರು ಅಂದ್ರೆ ಸಮುದ್ರ, ಡೋಣಿ ಅಂದ್ರೆ ನಾಯಕ ಇದ್ದಂಗ. ಕಾರ್ಯಕರ್ತರು ಸರಿಯಾಗಿ ನೋಡ್ಕೊಂಡ್ರ ಆ ಡೋಣಿನ ಹೋಗಿ ದಡ ಸೇರಿಸ್ತೈತಿ. ಅದ ನಾಯಕರು ಅದ ಕಾರ್ಯಕರ್ತರನ್ನ ಆ ಡೋಣ್ಯಾಗ ಕುಂತ ತುಳ್ಯಾಕತ್ರ ಕಾರ್ಯಕರ್ತರು ಸರಿತಾರ, ಡೋಣಿ ಮುಳುಗ್ತೈತಿ. ಸೇಮ್ ಆಗಿದ್ ಸರಿ. ಈಗ ಈ ಆಗಿದ್ದೆ 3 ಎಲೆಕ್ಷನ್ ಆಗಿದ್ದೆ, ಅದು ಉಪಚುನಾವಣೆ ಆಗಿದ್ದೆ ಅದು. ನಾ ಹೇಳೋದು, ನೀವು ಅಧಿಕಾರಕ್ಕೆ ಬರ್ತೀರಾ, ಅಧಿಕಾರಕ್ಕೆ ಬಂದ್ಗಾಗೆ ನಿಮ್ಮ ಕಾರ್ಯಕರ್ತರು ಯಾರು ಏನು ಅವ್ರ ಜಾತಿ ನೋಡ್ಬೇಡ್ರಿ.
ಜಾತಿ ನೋಡ್ಬೇಡ್ರಿ. ಯಾಕೆ ಜಾತಿ ನೋಡ್ಬೇಡ್ರಿ ಅಂದ್ರ MLA ಒಂದೇ ಜಾತಿ ಒಂದೇ ಅವ್ರು ಇರ್ತಾರ, MP ನೀವು ಜಾತಿ ನೋಡ್ಬೇಡ್ರಿ, ರಾಜಕಾರಣ ಅಂದ್ರೆ ಜಾತಿ. ಸರ್ ಅದನ್ನೇ ಹೇಳಕತ್ತಿದ್ರು. ಜಾತಿಯಿಂದನ ರಾಜಕಾರಣ. ಅದ ಜಾತಿನ ಯುಟಿಲೈಸ್ ಮಾಡೋದು ಕಾಂಗ್ರೆಸ್, ಆ ಜಾತಿನ ಯುಟಿಲೈಸ್ ಮಾಡೋದು ಕಾಂಗ್ರೆಸ್. ಬಿಜೆಪಿ ಯುಟಿಲೈಸ್ ಮಾಡ್ಕೊಳ್ಳೋದಲ್ಲ. ಯಾಕಂತ ಹೇಳ್ತೀನಿ ಕೇಳಿ ಸರ್. ಬಿಜೆಪಿ ಅವ್ರು ಏನ್ ಮಾಡ್ತಾರ, ನಮ್ಮ ಬಿಜೆಪಿ ಅವರು MLA ನಾವಾಗ್ಲಿ, MP ನಾವಾಗ್ಲಿ, MLC ನಾವಾಗ್ಲಿ, ಜಿಲ್ಲಾ ಪದಾಧಿಕಾರಿಗಳು ನಾವಾಗ್ಲಿ, ಜಿಲ್ಲಾ ಅಧ್ಯಕ್ಷರು ನಾವಾಗ್ಲಿ, ಜಿಲ್ಲಾ ಶಹರ ಅಧ್ಯಕ್ಷರು ನಾವಾಗ್ಲಿ, ಉಪಾಧ್ಯಕ್ಷರು ನಾವಾಗ್ಲಿ, ಯುವ ಮೋರ್ಚಾನೂ ಆಗ್ಲಿ, ಮಂಡಳ ಅಧ್ಯಕ್ಷಗಳು ನಾವಾಗ್ಲಿ, SC ST OBC ಜನಾಂಗಕ್ಕೆ ನೋವಾಗಿದೆ ಸರ್. ನೋವಾಗಿ ಅಲ್ಲೇ ನಿಮ್ಗೆ ಹೇಳ್ತೀನಿ, ಹಳೆ ಧಾರವಾಡ ಜಿಲ್ಲಾದಾಗ ಮೊನ್ನೆ MLA ಎಲೆಕ್ಷನ್ ಹಳೆ ಧಾರವಾಡ ಜಿಲ್ಲಾದಾಗ ಒಂದು ಬಿಜೆಪಿಗೆ ಒಂದು OBC ಕ್ಯಾಂಡಿಡೇಟ್ ಕೊಡ್ಲಿಲ್ಲ ಸರ್. ಇವರು ಒಂದು OBC ಕ್ಯಾಂಡಿಡೇಟ್ ಕೊಡ್ಲಿಲ್ಲ. ನಿಮ್ಮ ಅನಿಸಿಕೆ ಪ್ರಕಾರ ನೀವು ನೋಡಿದ್ರೆ ಈಗ ಮೊನ್ನೆ ಸಿಗ್ಗಾವದಾಗ ಬೇವಿನ ಮರದ್ರು ಕೊಟ್ಟಿದ್ರು ಗೆಲ್ತಿದ್ರು ಅಂತೀರ? ಯಾಕಂದ್ರೆ 2004 45,000 ಓಟ್ ತಗೊಂಡು ಮನುಷ್ಯ ಸರ್. ಕರೆಕ್ಟ್. ಬಟ್ ಕಾರ್ಯಕರ್ತರದು ಇಲ್ಲಿ ಕಾರ್ಯಕರ್ತರಿಗೆ ಎಂತ ಟಿಕೆಟ್ ಸಿಗ್ತೈತಿ, ಗದಗಿನಂತಲ್ಲಿ ಅಷ್ಟೇ ಸಿಗ್ತೈತಿ. ಬಲಿಕ ಬಕರ ಗದಗದಲ್ಲಿ ಅಷ್ಟೇ ಸಿಗ್ತೈತಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅದಾರಲ್ಲ ಅವ್ರ ಮಕ್ಕಳಿಗೆ ಟಿಕೆಟ್ ಕೊಡ್ತಾರೆ. ಯಾಕಂದ್ರೆ ಅದು ಒಂದು ವ್ಯವಸ್ಥೆ. ಕುಟುಂಬ ರಾಜಕಾರಣಕ್ಕೆ ಮೋದಿಜಿಯವ್ರು ಬೇಜಾರಾಗ್ಯಾರ ಸರ್. ಆ ಮೋದಿಜಿಯವ್ರು ಹಗಲು ರಾತ್ರಿ ಕೂಲ್ ಅನ್ನೋದು ದೇಶ ವಿದೇಶ ಸುತ್ತಾಡಿ ಪಕ್ಷ ಸಂಘಟನೆ ಮಾಡಿ 2047 ಹಿಂದೂ ರಾಷ್ಟ್ರ ಮಾಡ್ಬೇಕಂತಾರ. ಹಿಂದೂ ರಾಷ್ಟ್ರ ಮಾಡಬೇಕು, ವಿಶ್ವಗುರು ಮಾಡ್ಬೇಕಂತ ಅವ್ರು ಹೊಂಟಾರ. ನಾವಿಲ್ಲಿ ಜಾತಿ 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 ಅಂತ ಹೊಡೆದಾಡಿ ಜಾತಿಗೆ ರಾಜಕಾರಣ ಜಾತಿಯಿಂದ ಮಾಡ್ತಾರ. ಆದ್ರ ಒಂದ ಸರ್ ಯಾವತ್ತು ಬಿಜೆಪಿ ಸರ್ ಇದು ಬಿಜೆಪಿ ಇದು ಪಕ್ಷದ್ರೋಹಿ ಅಲ್ವಾ ಸರ್? ಅದನ್ನ ಎಲ್ಲ ಇದು ಮಾಡಕತ್ತಲ್ಲ, ಇದು ಪಕ್ಷ ನಿಷ್ಠೆ ಅಂತಾರ ಸರ್. ಅದೇ ಬೇಜಾರಾಗಿತ್ತು. ಏನಿತ್ತು ನಿಮ್ಮಲ್ಲಿ? ಯಾವ ನಿಷ್ಠೆ ಇದ್ರಿ ನೀವು? ಇವತ್ತು ಅವ ನಿಂತ್ರ ನೀವು ತುಳಿಯೋದು, ನೀವು ನಿಂತ್ರ ಅವ ತುಳಿಯೋದು, ನೀವ ಬಿಟ್ಟು ಹೋದ್ರಿ. ಅದೇ ಸರ್, ನೀವ ಬಿಟ್ಟು ಹೋದ್ರಿ ಅನಿಲ್ ನಿಂತಾಗ. ಅದೇ ವ್ಯವಸ್ಥೆ. ಆ ವ್ಯವಸ್ಥೆ ಸಲುವಾಗಿ ನಾವು ಹೊರಗೆ ಬಂದ್ರೆ ನೀವು ಕಿವಿ ಕಡಿತಾರ ಅಂತ ಹೋಗೋದನ್ನ ಸಲಕಿಲ್ಲ ನಿಮ್ ಸರ್. ಕಿವಿ ಕಡಿತಾರ ಅಂತಂದು ಹೋಗಿಲ್ಲ. ನಮಗ ಅವತ್ತೊಂದು ಬೇಜಾರಾಗಿ ಏನೋ ಒಂದು ಬೇಜಾರಾಗಿ ನಾವು ಮನ್ಯಾಗ ಕೂತ್ವಿ. ಅವಾಗ ಅವ್ರು ಬಂದು ಕರ್ಕೊಂಡು ಹೋದ್ರು. ಅವಾಗ ನನಗೂ ಹೋಗೋ ಮನಸ್ಸು ಇದ್ದಿಲ್ಲ. ಬಟ್ ಏನೋ ಒಂದು ವಿಚಾರದಾಗ ನಾನು ಹೋದೆ. ಮತ್ತು ಹೊಳ್ಳಿ MP ಎಲೆಕ್ಷನ್ ನನ್ನಲ್ಲೇ ಉಸುಲ್ಗಟ್ಟು ವಾತಾವರಣ HK ಪಾಟೀಲ್ರು ಹಿಂಗೆ ಸೊಸೈಟಿಗೆ ಹೋದ್ರ ಹಿಂಗೆ ನೋಡಿ ಹಿಂಗೆ ಹೊಳ್ಳವರು ಇಲೆಕ್ಷನ್ಗಿಂತ ಮೊದ್ಲ ಅಗದಿ ರಾತ್ರಿ 11-12 ಗಂಟೆಗೆ ಫೋನ್ ಹಚ್ಚಿದ್ರು ಎತ್ತಿದ್ರು. ಆಮೇಲೆ ಫೋನ್ ಹಚ್ಚಿದ್ರು ಎತ್ತುದಿಲ್ಲ. ಗೆದ್ದ ಮ್ಯಾಗ ಹೊಳಿ ದಾಟಿದ ಮ್ಯಾಗ ಅಂಬಿಗಂದು ಏನು ಅನ್ನುವಂಗ ಮಾಡಿದ್ರು. ಅದ್ರ ಸಲುವಾಗಿ ನಾವು ಬೇಜಾರಾಗಿ ನಮ್ಗೆ ಅಲ್ಲಿ ಒಬ್ಬುದೂ ಇಲ್ಲ. ನಾವು ಹೊಳ್ಳಿ ಬೊಮ್ಮಾಯಿ ಸಾಹೇಬ್ ಎಲೆಕ್ಷನ್ ಮಾಡಾಕ ನಾವು ಹಿಂದುತ್ವ ಅನ್ನೋ ಒಂದು ಪರಿಕಲ್ಪನೆದಾಗ ಬಂದವರು ಹಿಂದುತ್ವಕ್ಕೆ ನಾವು ಮರ್ಯಾದೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬಂದಿದ್ವಿ. ಅಲ್ಲ, ನೀವು ಪ್ರಾಮಾಣಿಕವಾಗಿ ಇದೇ ಬಿಟ್ಕೊಂಡು ಹೇಳ್ರಿ. ನಿಮ್ಮ ನಗರಸಭೆ 15 ವರ್ಷದ ನಂತರ ಸಿಕ್ತು ಆಡಳಿತ. ಹೌದು ಸರ್. ಅಲ್ಲಿ ಒಬ್ಬರ ಪ್ರಾಮಾಣಿಕರು ಅದರ ಸರ್. ನಿಮ್ಮ ಪಕ್ಷದಾಗ 1-2-3 ಜನ ಬಿಟ್ರೆ ಇಡೀ ಲೂಟಿ ಆ ಟೆಂಡರ್ ಅವರ ಇವ್ರಿ ಇದೇನು ಉತ್ತರ ಕೊಡ್ತಾರಲ್ಲ ಸರ್, ಅದಕ್ಕೆ ನಿಂತಾವು. ಮಾನ ಮರ್ಯಾದೆ ಬೇಕಾ ಬೇಡ ಸರ್? ಅದೇ ಸಮಸ್ಯೆ ಸರ್. ಏನಾರ ಒಂದು ಸ್ಥಾನಮಾನ ಗೌರವ, ನಿಮ್ಮ ಪಕ್ಷ ನಿಷ್ಠೆ, ವ್ಯಕ್ತಿ ನಿಷ್ಠೆ ಸರ್. ಮತ್ ನಿಮ್ ಲೀಡರ್ ಎಲ್ಲದಾರ ಏನ್ ಮಾಡ್ತಾರೆ? ಇವತ್ 4 ತಿಂಗಳ ಆತದ್ರ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗಿಲ್ಲ. ನಿಮ್ ಆಡಳಿತ ನಿಮ್ದೈತಿ ಬಹುಮತ. ಹಿಂಗಿದ್ದಾಗು ಏನ್ ಮಾಡ್ತೀರಿ ನೀವು? ವಕಾರ ಸಾಲ ಹುಡುಚ್ಕೊಡ್ರಿ ಅಂದ್ರೆ ವಕಾರ ಸಾಲ ಮಾರೋದು, ಟೆಂಡರ್ ಹಾಕಂದ್ರ ಪೇಪರ್ ಮ್ಯಾಗ ಕಾಮಗಾರಿ ಮಾಡೋದು, ಹಳೆ ಕಲ್ಲು ಹೊಸ ಬಿಲ್. ಸರ್ ಅದೇ ನಾನು ಹೇಳ್ತಾ ಇರೋದು ಇದ ನಿಮ್ಮ ರಾಜಕಾರಣ. ಹಿಂಗಾಗಿ ನಿಮ್ಮನ್ನ ಯಾರು ಹಾಕ್ತಾರೆ ಓಟ್? ಅದಕ್ಕೆ ಸರ್ ನಮ್ ಸಮಸ್ಯೆ ಬಂದಿದ್ದೆ ಅದೇ. ನಾವು ಒಳ್ಳೆ ಕೆಲಸ ಕೊಡ್ಬೇಕು, ಒಳ್ಳೆ ಕೆಲಸ ಮಾಡಿದ್ರೆ ಜನರು ನಮ್ಮನ್ನ ನಂಬ್ತಾರ. ಇಲ್ಲಂದ್ರೆ ಈಗ ನೀವು ಮಾತಾಡಿದ್ರಲ್ಲ ಈ ತರ ಜನ ಮಾತಾಡ್ತಾರೆ. ನಾ ಮಾತಾಡಿಲ್ಲ, ಜನರು ಮಾತಾಡಿದ್ರೆ ನೀವ್ ಹೇಳಾಕತ್ತೀರಿ. ಅದು ನಮಗೂ ಇಲ್ಲಿ ಮಾತಾಡಕ್ ಮುಜುಗರ ಆಕೈತಿ ಸರ್. ಮುಜುಗರ ಆಕೈತಿ. ಯಾಕಂದ್ರ ನಿಮ್ ಪಕ್ಷದವ್ರು ಕೆಲಸ ಮಾಡೋದಿಲ್ಲ ಅಂತಂದಾಗ ನಮ್ ಮುಜುಗರ. ನೀವೀಗ ಸಭೆ ನಡೀತೈತಿ, ನಿಮ್ಮ ಬಿಜೆಪಿ ಕಾರ್ಯಕರ್ತ ಸಭೆ ನಡೀತೈತಿ, ಎದ್ದಿಂತ ಹೇಳ್ಬೇಕು. ನಾಯಕ ಅಂದ್ರೆ ನಿಮ್ಮಿಂದ ನಾಯಕ ಸರ್. ಅಲ್ಲಿ ನಿಲ್ಬೇಕು, ನೀವು ಗಟ್ಟಿಯಾಗಿ ನಿಲ್ಬೇಕು. ನೀ ಇನ್ನೊಂದು ಕ್ಷೇತ್ರದಾಗ ನೀ ಬಂದು ಇಲ್ಲಿ ಯಾಕೆ ಅಧಿಕಾರ ನಡೆಸ್ತಿ ಸರ್? ಅದೇ ನಿನ್ನ ಕ್ಷೇತ್ರ ಯಾವ್ದು, ಈ ಕ್ಷೇತ್ರ ಯಾವ್ದು, ನೀ ಯಾರು ಕೇಳಬೇಕು. ನೀವು ಇಲ್ಲಿ ಬಂದು ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಹೊಂದಾಣಿಕೆ ಅವ್ರು ಮಾಡ್ಕೊಂತಾರಿ. ಇದು ರಾಜಕಾರಣ ಇದೆ ಸರ್. ಕರೆಕ್ಟ್. ನಾ ಗೆಲ್ಲಬೇಕಂದ್ರೆ ನಾ ಹೊಂದಾಣಿಕೆ ಮಾಡ್ಕೊಂತೀನಿ, ಮತ್ತೊಂದರ ಮಾಡ್ಕೊಂತೀನಿ. ನಿಮಗೆ ತಿಳಿದಿಲ್ಲ ಸರ್. ನಾನು ಅದೇ ಹೇಳೋದು, ನಾನು ಹೇಳ್ತಾ ಇರೋದು ಅದೇ. ಇವಾಗ ನಾ ಏನ್ ಹೇಳಕೊಂತೀನಿ ಅಂತಂದ್ರ ಕಾರ್ಯಕರ್ತರು ಎಲ್ಲಿವರೆಗೂ ಗಟ್ಟಿ ಆಗುದಿಲ್ಲ, ಕಾರ್ಯಕರ್ತರು ಎಲ್ಲಿವರೆಗೂ ಗಟ್ಟಿ ಆಗುದಿಲ್ಲ ಅಲ್ಲಿವರೆಗೂ ಗದಿಗಿನಾಗ ಬಿಜೆಪಿ ಬರೋದಿಲ್ಲ. ಇವಾಗ ನಾನ್ ನಿಲ್ಬೇಕು ನೀನ್ ನಿಲ್ಬೇಕು ಅಂತೀರಲ್ಲ, ಯಾರನ್ನ ನಿಲ್ರಿ, ಸಂಘಟನೆ ಮಾಡ್ರಿ, ಹೊರಗೆ ಬರ್ರಿ,
ಗದಗಿನ ಸಮಸ್ಯೆ ಗೆಲ್ಲುವಂತ ಸಮಸ್ಯೆಗಳ ಹೋರಾಟ ಮಾಡ್ರಿ. ಪಾಪ ಅನಿಲ್ ತಂದು ನಿಲ್ಲಿಸಿ ಅಸ್ಥಿ ಪಂಜರ ಮಾಡಿಬಿಟ್ರೆ ಅವನ್ನ. ಅಲ್ಲ ಸರ್, ಅದು ಏನ್ ಉಳಿಲೇ ಇಲ್ಲ ಈಗ. ಏನ್ ಉಳಿದಿಲ್ಲ. ಈಗ ನಿಮ್ಮಂದ್ ನಿಂತವ್ರದ್ದು ಅಸ್ಥಿ ಪಂಜರ ಆಗತ್ತ. ಅದಕ್ಕೆ ಸರ್, ಅದಕ್ಕೆ ನಾನು ಹೇಳ್ತಾ ಇರೋದು ಗದಿಗೆ ನಮ್ಮ MLA ಆಗ್ಬೇಕು. ನಂದು ಹೋರಾಟ ಇರೋದು ಗದಿಗೆ MLA ಆಗ್ಬೇಕು. ರಾಜ್ಯದಾಗ ಆತು, ಅಲ್ಲಿ ಆತು, ಇಲ್ಲಿ ಆತು, ಎಲ್ಲಿ ಆದ್ರೂ ನಾನು ವಿಜಯೋತ್ಸವಕ್ಕೆ ಯಾವತ್ತು ಬರೋದು ಗದಿಗಿನಾಗ ಯಾವಾಗ BJP MLA ಹಾಕಾರ ಅವತ್ತು ಹೋರಾಟ, ಅವತ್ತು ವಿಜಯೋತ್ಸವ ಮಾಡ್ತೀನಿ ಅಂತಂದು ಅವಾಗೂ ಹೇಳಿನಿ, ಈಗೂ ಹೇಳ್ತೀನಿ ಸರ್. ವಿಜಯೋತ್ಸವ ಯಾವಾಗ ಆಗತ್ತದ? ಗದಗದಾಗ ಈ ಸರ್ ನಾವು ಗೆಲ್ತೀವಿ ಸರ್. ನೀವು ಇದ್ದಾಗ ಆಗತ್ತಾನೆ? ಮುಡುಕ್ನವ್ರು ಗೆಲ್ತೀವಿ. ಅಯ್ಯೋ, ಕುಮಾರಸ್ವಾಮಿ ಮಗನಿಲ್ಲ ಈ ರಾಜಕಾರಣದ ಹೊಂದಾಣಿಕೆ ವ್ಯವಸ್ಥೆ ಒಳಗೆ, ಕೌಟುಂಬಿಕ ರಾಜಕಾರಣ ವ್ಯವಸ್ಥೆ ಒಳಗೆ ಅದೇ ಬರೀ ನೀವ ಅಂದ್ರ ಮತ್ ಯಾರು ನಿಮಗ್ ಓಟ್ ಹಾಕ್ತಾರೆ? ನಿಲ್ಸವ್ ಓಟ್ ಹಾಕೋದಿಲ್ಲ ನೀವು. ಇಲ್ಲ ಸರ್, ಅದೇ ನಾವು ಈ ಸಾರಿ ಕಾರ್ಯಕರ್ತ 4.5 ವರ್ಷ ಹೂ ಅಂತೀರಿ. ನಾನು ಇಲೆಕ್ಷನ್ ಅನೌನ್ಸ್ ಆದ ಕೂಡ ಅವ್ರ ಹೆಂಗ್ ಗೆಲ್ತಾರೆ ಸರ್? ಇವಾಗ ಅವ್ರ ಸ್ಟ್ರಾಟಜಿ ಹೆಂಗೈತಿ, ನಿಮ್ದು ಹೆಂಗೈತಿ? ಅವರಲ್ಲಿ ಹೆಂಗ್ ಗಟ್ಟಿ ಕಾರ್ಯಕರ್ತರು ಅದಾರ, ನೀವ್ ಹೆಂಗ್ ಗಟ್ಟಿ ಕಾರ್ಯಕರ್ತ? ಸರ್, ಅವರಲ್ಲಿ ಗಟ್ಟಿತನ, ಪಕ್ಷನಿಷ್ಠೆ, ವ್ಯಕ್ತಿನಿಷ್ಠೆ, ಕ್ಷೇತ್ರದ ಅಭಿಮಾನ, ವ್ಯಕ್ತಿ ಅಭಿಮಾನ, ಸ್ವಾಭಿಮಾನ ಏನಾರ ಅವರಲ್ಲಿ ನಿಮ್ಗೊಂದ್ ಮಾತು ಹೇಳ್ತೇನೆ. ಅವರಲ್ಲಿ ಗಟ್ಟಿತನ ಅಂತಂದ್ರೆ ಅವರು ಸುಮಾರು ಒಂದು 40 ವರ್ಷದಿಂದ ಅವರೇ ಆಡಳಿತ ಮಾಡ್ಕೊಂಡ್ ಬಂದಾರ. ಹೌದಾ? ಇವತ್ತು ಅಕಸ್ಮಾತ್ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದು ಹೊರಗೆ ಹೊಮ್ಮಿದ್ರೆ ನಾವು ಗಟ್ಟಿ ಹಾಕಿವಿ. ಬಟ್ ಅದನ್ನ ಆಗಟ್ ಬಿಡವಲ್ರು, ಅದು ಆಗ್ವಲ್ದು. ಹಂಗಂದ್ರೆ ಮೋದಿಜಿ ಪ್ರಧಾನಿ ಯಾಕೆ ಆಗ್ತಿದ್ರು? ಮೋದಿಜಿ 50 ವರ್ಷ ಕಾಂಗ್ರೆಸ್ ಗಟ್ಟಿಯಾಗಿತ್ತಲ್ಲ ಕೇಂದ್ರದಾಗ, ಕಸ್ಕೊಂಡ್ರೆ ಹೆಂಗ ಅವರು? ಕಸ್ಕೊಂಡ್ರೆ ಹೆಂಗ ಅಂತ ನಾಯಕತ್ವ ಇಲ್ಲಾಕಿಲ್ಲ. ಅಂತ ನಾಯಕತ್ವ ಬೇಕು ಸರ್. ಕಾರ್ಯಕರ್ತರು ಪ್ರಾಣ ಕೊಡಾಕ ರೆಡಿ ಅದಾರ. ನಾಯಕತ್ವದ ಕೊರತೆ ಐತೆ ರಾಜ್ಯದಾಗ. ಅವ್ರು ತಗೊಳಕತ್ತಾರ ಪ್ರಾಣ, ನಿಮ್ದು ಪ್ರಾಣ ತಗೊಳಕತ್ತಾರ. ನಾಯಕತ್ವ ಬೇಕು, ನಾಯಕತ್ವ ಇಲ್ಲ. ನಾಯಕತ್ವ ಬೇಕು. ಜಿಲ್ಲಾ ನಾಯಕರು ಬೇಕು, ಉತ್ತರ ಕರ್ನಾಟಕ ನಾಯಕ ಬೇಕು, ರಾಜ್ಯದ ನಾಯಕರು ಬೇಕು. ಯಾರು ಇಲ್ಲ. ಜಿಲ್ಲಾ ಅಧ್ಯಕ್ಷರು ಅದಾರಲ್ರಿ, ರಾಜಕೋಟಿಗೆ ಅದಾರ, ನಾಯಕತ್ವ ಅಲ್ಲ ಸರ್. ಜಿಲ್ಲಾ ಅಧ್ಯಕ್ಷರು ಅದಾರ ಅಂದ್ರು ಸದ್ಯಕ್ಕೆ ಅವ್ರದ್ದು ಏನೂ ನಡೀದಿಲ್ಲ. ಅವ್ರನ್ನ ಕಟ್ಟಿ ಹಾಕ್ಯಾರ. ಅದನ್ನ ನಾನು ಜಿಲ್ಲಾಧ್ಯಕ್ಷರಿಗೆ ಒಂದ ಮಾತು ಹೇಳ್ತೀನಿ, ನೀವು ಅಕಸ್ಮಾತ್ ಮುಂದೆ ಇಲೆಕ್ಷನ್ ನಿಲ್ಬೇಕಂತ ಏನ್ರಿ ವಿಚಾರ ಇದ್ರ ಹೊರಗೆ ಬರ್ರಿ. ಗದಗನಾಗ ಏನ್ ಸಮಸ್ಯೆ ಅದೋ ಅದ್ರ ಬಗ್ಗೆ ಹೋರಾಟ ಮಾಡ್ರಿ. ನೀವು ಅದನ್ನ ಬಿಟ್ಟು ಯಾರೋ ಬಂದ್ರು, ಯಾರೋ ಹೋದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಕಿಟ್ಟು ಹೊರಗೆ ಬರ್ರಿ. ಅವ್ರು ಯಾವಾಗ್ಲೂ ಹೇಳ್ತಾರಲ್ರಿ, ನಾವು ನಿಮ್ ಜೊತೆ ಇದೀವಿ, ಏನಾರು ಮಾಡ್ತೀವಿ, ನಿಮ್ ಜೊತೆ ಇದೀವಿ ಅಂತಾರಲ್ರಿ. ಇನ್ನೇನ್ ಇಲ್ಲ ಸರ್, ನಾನು ಅದೇ ಹೇಳೋದು. ನಮ್ ಗದಿಗನಾಗ MLA ಆಗ್ಬೇಕಂತ ಗಟ್ಟಿ ಆದ್ರೆ ಆಕೈತಿ. ಇಲ್ಲಂದ್ರೆ ಎಂದೂ ಹೆಂಗ್ ಗಟ್ಟಿ ಆಗ್ಬೇಕು? ಗಟ್ಟಿ ಆಗ್ಬೇಕಂತಂದ್ರೆ ಕಾರ್ಯಕರ್ತರು ಒಗ್ಗೂಡಿಸ್ಬೇಕು. ಇವತ್ತಿಂದ ಕಾರ್ಯಕರ್ತರನ್ನ ಈಗ ಅನಿಲ್ ಮೆಣಸಿನಕಾಯಿ ಹೋರಾಟದಾಗ ದಿಟ್ಟ, ವೀರ, ಧೀರ ಅಂತ ಒಂದು ಕಡೆಗಣಿಸಿದ್ರು. ಇವತ್ತು ಅಲ್ಲಿ ಹೋಗ್ರಿ, ಅನಿಲ್ ಮೆಣಸಿನಕಾಯಿ ಕಡೆ ಹೋಗ್ರಿ, ಬರ್ರಿ. ನೀವು ಗದಗ ನಿಲ್ತೀರಾ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಇಲ್ಲ ನೀವು ನಿಲ್ಲೋದಿಲ್ಲ, ನನ್ಗೆ ಸಪೋರ್ಟ್ ಮಾಡ್ರಿ ಅಂತ ಕರ್ಕೊಂಡ್ ಬಂದು ಅವ್ರು ಹಿಡ್ಕೊಂಡು ಸಂಘಟನೆ ಮಾಡ್ರಿ ಸರ್. ಯಾಕೆಲ್ಲ ಅವ್ರು ಹಿಡ್ಕೊಂಡು ಸಂಘಟನೆ ಮಾಡ್ರಿ. ಅವ್ರು ಹಿಡ್ಕೊಂಡು ಬಂದ್ರ ಅಂತ ತಿಳ್ಕೊರಿ, ಅವ್ರಿಗೆ ಟಿಕೆಟ್ ಕೊಡತೈತಿ ಮತ್ತು ಪಕ್ಷ ಸರ್. ಅವಾಗ ಏನ್ ಮಾಡೋದು ಸರ್? ಅವ್ರು ಕೊಟ್ಟು ನಾ ಎಲ್ಲಿ ಮೈ ಮೇಲೆ ಹಾಕೊಳ್ಳಿ ಹೊರಗಿಂದ. ನಾನು ಹೇಳೋದು ಒಂದೇ ಮಾತು, ಯಾರೇನಿಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸಲ MLA ಮಾಡೋದೆ ಎಲ್ಲಾ ಕಾರ್ಯಕರ್ತರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಕಾರ್ಯಕರ್ತರು ಗಟ್ಟಿ ಆಗ್ರಿ. ಇಲ್ಲಂದ್ರ ಗದಗದಾಗ ರಾಜಕಾರಣ ಮಾಡೋದು ಬಿಟ್ಬಿಡ್ರಿ. ಬಿಜೆಪಿ ರಾಜಕಾರಣ ಮಾಡೋದು ಬಿಡ್ರಿ. ಇಷ್ಟ ನಾ ಹೇಳಿ. ಯಾಕಂದ್ರ ಅಗದಿ ಕಣ್ಣು ಮುಂದೆ ಐತಿ. ನಮ್ಮ BJP ಕ್ಯಾಂಡಿಡೇಟ್ ಅನ್ನು ಸೋಲಿಸ್ತಾರ ಅಂತ ಗೊತ್ತಿದ್ರು ಒಬ್ಬ ಕಾರ್ಯಕರ್ತರು ಒಂದು ಮಾತು ಮಾತಾಡುದಿಲ್ಲ ಈ ವ್ಯವಸ್ಥೆ. ಆಮೇಲೆ ಭಾರತೀಯ ಜನತಾ ಪಾರ್ಟಿ ಕಂಪ್ಲೀಟ್ ಹಿಂದೂಗಳನ್ನ ಒಗ್ಗಟ್ಟಾಗಿ ಇಟ್ಕೊಳ್ಳೋದಿಲ್ಲ. ಅದೇ ಹೇಳ್ತಿಲ್ಲ, ಒಂದೇ ಕೋಮಿನ ಜನಾಂಗದವರು ಎಲ್ಲಾ ಅಧಿಕಾರ ಅವರೇ ತಗೊಳ್ಳೋದು. ಹೊಳ್ಳಿ SC ST OBC ಅಪ್ಕೊಳ್ಳೋದಿಲ್ಲ. ಅವ್ರಲ್ಲಿ ಕಾಂಗ್ರೆಸ್ ಕಡೆ ಹೋಗ್ತಾರ. ಪ್ಲಸ್ ಮುಸಲ್ಮಾನರು ಆಫೀಸಿಗೆ ಬಂದ್ರೆ ಪೈಕಾನ್ ತೊಳಕ್ ಹಚ್ಚಿದ್ರಂತಲ್ಲ ನಿಮ್ಮ ಜಿಲ್ಲಾ ಕಚೇರಿ ಒಳಗೆ ದೊಡ್ಡ ಗದ್ದಲಾಗಿತ್ತಲ್ಲ. ಇಲ್ಲ ಸರ್, ನನಗೆ ಕೃಷ್ಣ ಅಂದ್ರ ಅಂತಲ್ಲ. ಇಲ್ಲ ಸರ್, ನನಗೆ ಅದ್ರ ಬಗ್ಗೆ ಐಡಿಯಾ. ಉಡುಪಿಗೆ ಹೋಗ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ನನಗೆ ಹೆಂಗ್ರಿ ಇದು ರಾಜಕಾರಣ ಅಂತೀರಿ ನೀವು? ಬಟ್ ಮೊನ್ನೆ ನೀವು ಹವರಾತ್ರಿ ಮಾಡಿದ್ರಿ ವಕ್ಫದ್ ಸರ್. ವಫ್ತದ್ದು ಸರ್, ನಿಮ್ಗೊಂದು ಹೇಳ್ತೀನಿ, ವಫ್ತದ್ ಇಷ್ಟು ಸಮಸ್ಯೆ ಐತಲ್ಲ, ಅಷ್ಟು ಮಾಡಿದ್ರೆ ಆಯ್ತಾ? ಇವತ್ತು ಒಬ್ಬ ಮುಸಲ್ಮಾನ್ ಕ್ಯಾಂಡಿಡೇಟ್ ಕಡೆ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಮಗ ಸೋಲ್ತಾನಂತಂದ್ರ ಏನು ಸರ್? ಒಂದು ಹಾಸ್ಟೆಲ್ ಇರ್ತೈತಿ. ಹಾಸ್ಟೆಲ್ದಾಗ ದಿನಾ ಉಪ್ಪಿಟ್ಟು ಮಾಡ್ತಿರ್ತಾರ. 100 ಹುಡುಗರು ಇರ್ತಾರ ಆ ಹಾಸ್ಟೆಲ್ನಾಗ. ಅವ್ರು ಕೇಳ್ತಾರ, ದಿನಾ ಉಪ್ಪಿಟ್ಟು ಮಾಡ್ತೀರಲ್ರಿ ಅಂತ. ಹೌದು, ಏನ್ ಮಾಡೋದು, ಉಪ್ಪಿಟ್ಟು ಅನ್ನಕತ್ತಾರ. ಯಾಕಂದ್ರೆ ವೋಟಿಂಗ್ ಮಾಡ್ರಿಪ್ಪ, ಯಾರು ಮೆಜಾರಿಟಿ ಬರ್ತೈತಿ ಅದನ್ನ ಮಾಡ್ತೀವಿ ಅಂತಾರ.
ನಾಳೆ ಸ್ಕೂಲ್ ರಜಾ ಮಾಡ್ತೀವಿ, ಎಲ್ಲರೂ ಬಂದು ವೋಟಿಂಗ್ ಮಾಡಿರ್ತಾರೆ. ಅದ್ರಾಗ ಒಂದು 30 ಹುಡುಗರು ಹೋಗ್ಬಿಡ್ತಾರೆ, ಉಳಿತಾರೆ 70 ಹುಡುಗರು. 70 ಹುಡುಗರಾಗ ವೋಟಿಂಗ್ ಹಾಕಿದ್ವಿ. ಒಬ್ಬ ಇಡ್ಲಿ ಅಂತಾನ, ಒಬ್ಬ ಪುರಿ ಅಂತಾನ, ಒಬ್ಬ ದ್ವಾಸೆ ಅಂತಾನ, ಅದು ಇದು ಅದು ಅಂತಂದು. ನೆಕ್ಸ್ಟ್ ಡೇ ತೆಗೆದು ನೋಡಿದಾಗ 20 ಮಂದಿ ಏನದಾರಲ್ಲ ಉಪ್ಪಿಟ್ಟು ಅಂತ ಬರ್ದಿರ್ತಾರ. ಉಳಿದವ್ರು ಎಲ್ಲರೂ ದ್ವಾಸೆ ಇಡ್ಲಿ 3-4 ಮಂದಿ ಬರ್ದದ್ದಕ್ಕೆ ಹಂಗಂದ್ರೆ 20 ಮಂದಿದು ಮೆಜಾರಿಟಿ ಉಪ್ಪಿಟ್ಟು ಐತಿ, ಉಪ್ಪಿಟ್ಟು ಮಾಡಿ ಕೊಡ್ತೀವಿ ಅಂತಂದು ಮತ್ತು ಉಪ್ಪಿಟ್ಟು ಮಾಡ್ತಾರ. ನೆಕ್ಸ್ಟ್ ಡೇ 30 ಹುಡುಗರು ಬರ್ತಾರ. ಯಾಕೆ ಬಂದಿರಪ್ಪ, ನಿನ್ನ ಯಾಕೆ ಬರ್ಲಿಲ್ಲ? ನನಗೆ ಎದಕ್ಕೆ ಬೇಕ್ರಿ? ಅವ್ರೆಲ್ಲ ಶಾಲೆ ಸ್ಟೂಡೆಂಟ್, ತಿಳುವಳಿಕೆ ಹುಡುಗರು ಎಲ್ಲ ಸ್ಕೂಲ್ನಾಗ ಫಸ್ಟ್ ಸೆಕೆಂಡ್ ಬರೋರು. ಏನ್ ಮಾಡ್ತಾರ, ನಾವು ಅದಕ್ಕೆ ತಿಂತೀನಿ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳಿ ಹಂಗ ಪರಿಸ್ಥಿತಿ ಐತಿ. ಅಂದ್ರ 20% ಇರುವಂತ ಜನಾಂಗ 80% ಹೆಂಗ್ ಹೊಡ್ಯಾಕತೈತಿ, ಯಾಕೆ ಅವ್ರು ಗಟ್ಟಿ ಆಗತ್ತಾರ ಕಾಂಗ್ರೆಸ್ ಅಂದ್ರೆ ಇದು ಎಕ್ಸಾಂಪಲ್. ಇದು ಎಕ್ಸಾಂಪಲ್. ಈಗ ಮುಂದೆ ಏನ್ ಮಾಡೋರು? ಮುಂದೆ ಏನ್ ಮಾಡೋದು ಅಂತಂದ್ರೆ ಸಂಘಟನೆ ಮಾಡ್ಬೇಕು. ಸಂಘಟನೆ ಮಾಡಿ ನಮ್ಮ ಮಾತು ಯಾರು ಕೇಳಿದ್ರು ಸರ್? ನಮ್ಮ ಮಾತು ಕೇಳೋದಿದ್ರೆ ಸರ್, ನಾವೊಬ್ಬ ಹಿಂದುಳಿದ ವರ್ಗದವ, ನನ್ನ ಮಾತು ಯಾರು ಕೇಳೋದಿಲ್ಲ, ನನ್ನ ಮಾತು ಯಾರು ಸರ್. ಆದ್ರೂ ನಮಗ್ ಗದಿಗಿನಾಗ ಬಿಜೆಪಿ ಆಗ್ಬೇಕು ಅನ್ನೋ ಆಸೆ ಐತಿ ಸರ್. ಬಿಜೆಪಿ MLA ಆಗ್ಬೇಕು ಸರ್, ಬಿಜೆಪಿ MLA ಆಗ್ಬೇಕು. ಬಿಜೆಪಿ MLA ಆಗ್ಬೇಕಂತಂದ್ರೆ ಎಲ್ಲರೂ ಸರಿ ದೂಡಿಸ್ಕೊಂಡು SC ST OBC ಎಲ್ಲರೂ ಸರಿ ದೂಡಿಸ್ಕೊಂಡು ಹೋದ್ರೆ ಸಾಕಷ್ಟು ಗಟ್ಟಿ ಹಾಕಿವಿ ಸರ್. ನಾವು 80% ಅದೀವಿ. ನಾವು ಅಲ್ಲಿ ನಾವು ಹೊಡ್ಕೊಂತೀವಿ, ಒಂದಕ್ಕೊಮ್ಮೆ ಹಿಂದ್ ಹೋಗ್ತೀವಿ. 20% ಅವ್ರು ಇರ್ತಾರ, ಅವ್ರು ಓಟ್ ಹಾಕ್ತಾರ, ಆರಿಸ್ಕೊತಲ್ರಿ. ನಿಮ್ಮ MLA ಟಿಕೆಟ್ ಆಕಾಂಕ್ಷಿಗಳ ಭಾರಿ ಅದಾರ್ರಿ ಸರ್. MLA ಟಿಕೆಟ್ ಆಕಾಂಕ್ಷಿ ಈ ವ್ಯವಸ್ಥೆದ ಮೊತ್ತ ಗಟ್ಟಿ ಆಗಿಲ್ಲ. ನಾಳಿಂದ ನಾ ಏನು ಮಾತಾಡಿ ತಿಳ್ಕೊಂಡ್ರು ಅವರು ಮನಸ್ ಪರಿವರ್ತನೆ ಮಾಡ್ಕೊಂಡು ನನಗೆ ಏನೂ ಬೇಡ, ಗದಗದಾಗ ಹೋರಾಟ ಮಾಡೋಣ ಅಂತಂದು ಗದಗ ಸಲಗ ಹೋರಾಟ ಮಾಡ್ರಿ ನೀವು. ಗದಗ ಅಭಿವೃದ್ಧಿ ಸಲಗ ಹೋರಾಟ ಮಾಡ್ರಿ ನೀವು. ನಾಳೆ ನಡ್ರಿ HK ಪಾಟೀಲ್ ಮನಿ ಮುಂದೆ ಹೋಗಿ ಕೇಳೋರು, ನೀರ್ ಯಾಕೆ ಬಿಡಾಕತ್ತಿಲ್ಲ, 15 ದಿನ ಆದ್ರೂ ನೀರ್ ಯಾಕೆ ಬಂದಿಲ್ಲ ಅಂತ ಕೇಳ್ರಿ. ರೋಡ್ ಮೊಣಕಾಲ್ ಮಟ್ಟ ತೆಗ್ಗದವ್ ಯಾಕೆ ಮಾಡಕ್ ಕೊಟ್ಟಿಲ್ಲ ಅಂತ ಸನ್ಮಾನ್ಯ ಶ್ರೀ ಖರ್ಗೆ ಅವರು ಹೇಳ್ತಾರ. ಈ ಗ್ಯಾರಂಟಿ ಸಲುವಾಗಿ ಒಂದ್ ಹಿಡಿ ಬೊಗಸಿ ಮಣ್ಣಿಲ್ಲ ತೆಗ್ ಮುಚ್ಚಕ ಅಂತಂದು ಹೇಳ್ತಾರ. ಇಂಥ ವ್ಯವಸ್ಥೆದಾಗಿ ಏನ್ ಮಾಡಕ್ ಆಗೈತೆ ಸರ್? ಆದ್ರೆ ಏನೇ ಇರ್ಲಿ, ನಾವು ಹೋರಾಟಕ್ಕೆ ನಾವು ಸಿದ್ಧದೀವಿ. ಹೋರಾಟ ಮಾಡೋಣ. ಭಾರತೀಯ ಜನತಾ ಪಾರ್ಟಿ ಗದಗನಾಗ ಆರಿಸಿ ತರ್ಬೇಕಂತಂದ್ರೆ ಇವತ್ತಿನಿಂದ ನೀವು ಕೆಲಸ ಮಾಡಿ. 100 ರೂಪಾಯಿ. ಇಲೆಕ್ಷನ್ ಬಂದಾಗ ನಾ ಟಿಕೆಟ್ ನೀ ಟಿಕೆಟ್ ಅಂದಾಗ ಮುದ್ದಾನಿಲ್ಲೇ ಲಾಸ್ಟ್ 15 ದಿನ ಇದ್ದಾಗ ಟಿಕೆಟ್ ಅನೌನ್ಸ್ ಮಾಡ್ತಾರ. ಆ ಕ್ಯಾಂಡಿಡೇಟ್ ಅಡ್ಡಾಡಕ್ ಆಗೋದಿಲ್ಲ. ಇದ್ರದ್ದು ಎಲ್ಲ ವ್ಯವಸ್ಥೆ ಮಾಡಾಕತ್ತಾರ ಸರ್. ಕಾರ್ಯಕರ್ತರು, ಗದಗ ವಿಧಾನಸಭಾ ಕಾರ್ಯಕರ್ತರು, ಗದಗ ವಿಧಾನಸಭಾ ಕ್ಷೇತ್ರದಾಗಿರುವಂತ ನಾಗರಿಕರು ಹುಷಾರಾಗಿ. ಇವತ್ತು ನಾ ಹೇಳ್ತೀನಿ ಪರಿಸ್ಥಿತಿ ಏನೈತಂದ್ರೆ, ಇವತ್ತು ನೋಡ್ಕೊಂತ ಬರಾಕತ್ತೀರಿ ಏನೇನು ಗದಿನಾಗ ಆಗತೈತಿ. ಪ್ರತಿಯೊಬ್ರು ನಿಮಗ ಮಾತಾಡಕ್ಕಾಗಿಲ್ಲ, ನೀವು ಒಂದು ಪತ್ರ ಬರೀರಿ. ಅದು ಭಾರತೀಯ ಜನತಾ ಪಾರ್ಟಿ 6A ಪಂಡಿತ ದೀನ ದಯಾಳ ಉಪಾಧ್ಯಾಯ ಮಾರ್ಗ, ನಿಯರ್ ITO ರೈಲ್ವೆ ಕಾಲನಿ, ಮಿಂಟೋ ಬ್ರಿಗೇಡ್ ಕಾಲನಿ, ಬಾರಾಕಂಬ, ನ್ಯೂ ಡೆಲ್ಲಿ. ಇದಕ್ಕೆ ಪತ್ರ ಬರೀರಿ. ಹೌದಾ? ನಿಮ್ಗೆ ಆಗಿಲ್ಲ ಅಂತಂದ್ರೆ ನೀವು ಹೇಳ್ತಾರೆ, ಈಗ ಸರ್ ಕಡೆ ನಾನು ಅದನ್ನೆಲ್ಲ ಕೊಟ್ಟು ಹೋಗ್ತೀನಿ, ಸರ್ ಅದನ್ನ ಡಿಸ್ಪ್ಲೇ ಮಾಡ್ತಾರ. ಆಮೇಲೆ ಇಮೇಲ್ ಮಾಡ್ಬೇಕಂದ್ರೆ ನಿಮ್ ಕೈಯಾಗ ಒಂದು ಮೊಬೈಲ್ ಸಾಕು. ನೀವು ಎಲ್ಲರೂ ಮೊದ್ಲು ಇಂಟರ್ನೆಟ್ ಹೋಗಿ ಮಾಡ್ತಿದ್ರಿ, ಈಗೇನೂ ಇಲ್ಲ. BJPHQO@gmail.com ಇದಕ್ಕೆ ಮೇಲ್ ಮಾಡ್ರಿ. ನರೇಂದ್ರ ಮೋದಿ ಅವ್ರು ನೋಡ್ತಾರ. ಈ ನಾ ಹೇಳಿದ ಅಡ್ರೆಸ್ಗೆ ಕುಂತ ಪತ್ರ ಬರೀರಿ. ನೀವು ಗದಗಿನಾಗ ಏನ್ ನಡೆದೈತಿ, ಎಲ್ಲಿ ಹೊಂದಾಣಿಕೆ ಆಗೈತಿ, ಎಲ್ಲಿ ನೀವು ಬಾಯಿ ತೆಗಿಯಕ್ ಆಗೋದಿಲ್ಲ, ಕಾರ್ಯಕರ್ತರಲ್ಲ, ಬರೀರಿ. ನಾನು ಇದ ಅಡ್ರೆಸ್ಗೆ ಸುಮಾರು 21 ಪೇಜ್ನ ಲೆಟರ್ ಮಾಡಿ, ನಾನು 21 ಪೇಜ್ ಬರ್ತೀನಿ. ನಾನು ಕನ್ನಡನಾಗ ಬರ್ತೀನಿ, ಅದನ್ನು ಹಿಂದಿ ಮತ್ತು ಇಂಗ್ಲಿಷ್ನಾಗ ಟ್ರಾನ್ಸ್ಲೇಟ್ ಮಾಡಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾಗೆ, JP ನಡ್ಡಾ ಅವ್ರಿಗೆ, ಭಾರತೀಯ ಜನತಾ ಪಾರ್ಟಿ ಡೆಲ್ಲಿ ಆಫೀಸಿಗೆ ಕಳಿಸ್ತೀನಿ. ಕರ್ನಾಟಕದ ವ್ಯವಸ್ಥೆ, ಗದಗಿನ ವ್ಯವಸ್ಥೆ ಏನೈತೆ ಅಂದ್ರೆ 21 ಪೇಜ್ ಬರ್ತೀನಿ ನಾನು. ಇಲ್ಲಿ ಏನ್ ವ್ಯವಸ್ಥೆ ಐತಿ, ಯಾಕೆ ಹಿಂಗ ಆಗತೈತಿ, ಗದಗಿನಾಗ ಯಾಕೆ MLA ಆಗವಲ್ರು, ಏನು ಹೊಂದಾಣಿಕೆ ಐತಿ, ರಾಜ್ಯದಾಗ ಏನು ಹೊಂದಾಣಿಕೆ ಐತಿ, ಯಾಕೆ ಈ ತರ ಆಗತೈತಿ. ಯತ್ನಾಳವರು ಇದ್ರ ಬಗ್ಗೆ ಸಾಕಷ್ಟು ಹೋರಾಡ್ತಾರ, ಅವ್ರಿಗೂ ಕಿಮ್ಮತ್ತಿಲ್ಲ. ಅದಕ್ಕೆ ದಯವಿಟ್ಟು ಅವರು ಹೋರಾಡೋದು ಯಡಿಯೂರಪ್ಪನ ವಿರುದ್ಧ ಬೈತಾರ, ಅವರು ಈಗಿನ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿರುದ್ಧ ಬೈತಾರ. ಅವ್ರು ಹೇಳೋದು ಒಂದ ಹೊಂದಾಣಿಕೆ ರಾಜಕಾರಣ, ಕುಟುಂಬ ರಾಜಕಾರಣ ವಿರುದ್ಧ ಮಾತಾಡ್ತಾರ. ಹೊಂದಾಣಿಕೆ ರಾಜಕಾರಣ, ಕುಟುಂಬ ರಾಜಕಾರಣ ಅಂತ್ಯ ಆಗ್ಬೇಕು, ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಸಿಗಬೇಕು ಅಂತ ಅವ್ರಿಗೂ ಹೋರಾಟ. ಅದಕ್ಕೆ ನಮ್ದು ಸಪೋರ್ಟ್ ಐತೆ ಅವ್ರಿಗೆ. ಅದರ ಸಲುವಾಗಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಆಗಲಿ, ಸಾಮಾನ್ಯ ನಾಗರಿಕರು ಗದಿಗಿನಾಗ ಏನೇನು ಸಮಸ್ಯೆ ಐತಿ, ಈ ಅಡ್ರೆಸ್ ಸರ್ ಕಡೆ ನಾ ಕೊಡ್ತೀನಿ, ಡಿಸ್ಪ್ಲೇ ಮಾಡ್ತಾರೆ. ಲೆಟರ್ ಬರ್ರಿ. ನೀವು ಯಾರಿಗೂ ಕೆಟ್ಟ ಆಗೋದಿಲ್ಲ, ನಿಮ್ಮ ಹೆಸರು ಬರೀಬೇಕು ಹೋಗು. ಅದಕ್ಕೆ ದಯವಿಟ್ಟು ಈ ಒಂದು
ಭಾರತೀಯ ಜನತಾ ಪಾರ್ಟಿ ಈ ಪರಿಸ್ಥಿತಿ ಹೋಗಕ್ಕೆ ಕಾರಣ ಕರ್ನಾಟಕ ರಾಜ್ಯದ ನಾಯಕರು, ಜಿಲ್ಲಾ ನಾಯಕರು ಈ ಲೆವೆಲ್ ನಮ್ಮನ್ನ ತಗೊಂಡು ಹೊಂಟ್ರ. ಕಾರ್ಯಕರ್ತರೆ ನೀವು ಒಗ್ಗಟ್ಟಾದ್ರೆ ಎಲ್ಲ ಐತಿ, ಇಲ್ಲಂದ್ರೆ ನಾವು ಕಾರ್ಯಕರ್ತರು ಎಂದೂ ಉಳಿದಿಲ್ಲ. ದಯವಿಟ್ಟು ಮನ್ಯಾಗ ಎಲ್ಲಾ ಕೆಲಸ ಬಿಟ್ಕೊಂಡು ಬಂದು ನಾವು ಕಾರ್ಯಕರ್ತರು, ಪ್ರತಿಯೊಬ್ಬ ಮನುಷ್ಯಗ ಆಸೆ ಇರುತ್ತೆ ಸರ್ ನೀವು MLA MP ಆದ್ಮೇಲೆ 100 ಕೋಟಿ ದುಡ್ತೀರಿ, 1000 ಕೋಟಿ ದುಡ್ತೀರಿ, ನೀವು ದುಡ್ದಕ್ಕೆ ನಮ್ಗೆ ಇದಿಲ್ಲ. ಕಾರ್ಯಕರ್ತರಿಗೆ ಸಣ್ಣ ಪುಟ್ಟ ನಿಗಮಗಳು ಡೈರೆಕ್ಟ್ ಇರ್ತಾವ, ಇದು ಇರ್ತಾವ. ಮನ್ಯಾಗ ಖುಷಿ ಆಕಾರ ಸರ್ ಅವರು, ಮನ್ಯಾಗ ಖುಷಿ ಆಕಾರ. ತಂದೆ ತಾಯಿ ಆತ್ಮ ನನ್ನ ಮಗ ಏನೋ ಒಂದು ಕೊಟ್ರು, ಅವ್ನು ಮುಂದೆ ಏನೂ ಕೇಳೋದಿಲ್ಲ ನಿಮ್ಮನ್ನ. ಇಲ್ಲಂದ್ರೆ ಕಂಟಿನ್ಯೂ ಬೈಕೊಂತ ಹೋಗ್ತಾರ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಕಾರ್ಯಕರ್ತರು ಎಚ್ಚೆತ್ತುಕೊಳ್ರಿ, ಒಗ್ಗಟ್ಟಾಗ್ರಿ. ಇಲ್ಲಂತಂದ್ರೆ ನಮಗ ಗದಿಗಿನ್ಯಾಗ BJP MLA ಸಿಗುವುದಿಲ್ಲ. ನಾವು ಒಗ್ಗಟ್ಟಾಗಿಲ್ಲ ಅಂದ್ರೆ ಹಿಂಗೆ ತಿಳ್ಕೊಂತ ಹೋಗ್ತಾರ. ಅದ್ರ ಸಲುವಾಗಿ ಭಾರತೀಯ ಜನತಾ ಪಾರ್ಟಿನ ಒಗ್ಗಟ್ಟು ಮಾಡೋಣ, ಗದಿಗಿನ್ಯಾಗ MLA ಮಾಡೋಣ, ಮೋದಿಜಿಗೆ ಜೈ ಅನ್ನೋನು, ಭಾರತೀಯ ಜನತಾ ಪಾರ್ಟಿಗೆ ಜೈ ಅನ್ನೋನು. ಇದುವರೆಗೆ ಅರವಿಂದ್ ಹುಲ್ಲೂರ್ ಅವ್ರ ಮಾತುಗಳನ್ನು ಕೇಳಿದ್ರಿ. ಬಹುಶಃ ನಿಮ್ಗೆ ಏನು ಕೊಟ್ಟಿಲ್ಲ ಅನ್ನೋದಕ್ಕೆ ಎಷ್ಟು ನೋವಾಯ್ತು ಏನು? ನನಗೆಲ್ಲ ಯಾರಿಗೇನು ಕೊಡುದಿಲ್ಲ, ಇವರು ಯಾರಿಗೇನು ಕೊಡುದಿಲ್ಲ. ಅದೇನು ಯಾರಿಗೇನು ಕೊಡುದಿಲ್ಲ. ಈಗ BJP ಮುಳುಗುತ್ತಿರುವ ಹಡಗ ಆಗ್ತಿದೆಯಾ ಅನ್ನೋದು ಇದು ಚರ್ಚೆ. ಅವ್ರ ಮಾತುಗಳನ್ನು ಕೇಳಿದ್ರೆ ಬಹುಶಃ ಅದನ್ನೆಲ್ಲ ವಿಚಾರ ಮಾಡಿದ್ರೆ ಹೌದು ಅನ್ಸತ್ತೆ. ಹೆತ್ತ ತಂದೆ ತಾಯಿಗೆ ಅನ್ಯಾಯ ಮಾಡೋದು, ಪಕ್ಷಕ್ಕೆ ದ್ರೋಹ ಮಾಡೋದು ಒಂದೇ. ಯಾವಾಗಲೂ ನಿಮಗೊಂದು ಪಕ್ಷ ಇದ್ರೆ ಅಷ್ಟೇ. ಪಕ್ಷ ಇರಲಿಲ್ಲ ಅಂದ್ರೆ ನಿಮ್ಗೆ ಯಾರು ಗುರುತಿಸ್ತಾರೆ? ಆ ಪಕ್ಷಕ್ಕೊಂದು ಬೆಲೆ ಇದೆ, ಗೌರವ ಇದೆ. ಆ ಪಕ್ಷದಿಂದ ನಿಮ್ಗೆ ಸಿಗುತ್ತೆ ಗೌರವ, ಬೆಲೆ, ಸ್ಥಾನಮಾನ, ಮಂತ್ರಿ, MP, MLA, ಮುಖ್ಯಮಂತ್ರಿ. ಅಷ್ಟಾಗಿನೂ ಎಷ್ಟು ನಿಮ್ಗೆ ಇನ್ನೂ ಅಧಿಕಾರದ ದಾಹ ಅಂತ. ನಾನು, ನಮ್ಮಪ್ಪ, ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಅಳಿಯ, ನನ್ನ ಮಾವ, ಆಮೇಲೆ ಇನ್ನು ಕೆಲವರು ಪಕ್ಷ ಬಿಡೋದು, ವ್ಯಕ್ತಿಗೆ ಪೂಜೆ ಮಾಡೋದು, ಜೈ ಹೋ ಅನ್ನೋದು. ನಮ್ಮ ನಾಯಕರು, ನಮ್ಮ ಹೆಮ್ಮೆ ಬರೀ ಇದ್ದಾವ. ಎದಕ್ಕದು? ಯಾಕೆ ನಿಮ್ಗೆ ವ್ಯಕ್ತಿತ್ವ ಮಾರ್ಕೊಂಡು ಯಾಕೆ ಬದುಕಬೇಕು? ಯಾಕೆ ಆ ಪಕ್ಷ ಇರಬೇಕು? ಆ ಚೇರ್ ಮೇಲೆ ಯಾಕೆ ಇರಬೇಕು? ನೀವು ಬರೀ ನಮಸ್ಕಾರ ಮಾಡಕ, ಕಾಲು ಮುಗ್ಯಾಕ ಅಂತವ್ರ ಪ್ರಶ್ನೆ ಇದು, ನಂದಲ್ಲ. ಕಾರ್ಯಕರ್ತರ ಪ್ರಶ್ನೆ ಇದು. ಯಾರಿಗೂ ಗಟ್ಟಿತನ ಇಲ್ಲ ಮಾತಾಡಕ್ಕೆ. ಯಾಕಂದ್ರೆ ಮಾತಾಡಿದ್ರೆ ಮೊನ್ನೆ ಅಂತರೂ ನೋಡಿದ್ರಲ್ಲ, ಕಾಂತಿಲ್ಲ ಬನ್ಸಾಲಿ ಅವ್ರು ಆದ ಘಟನೆ ಎಲ್ಲಿ ನಮಗಾಗುತ್ತೋ ಏನೋ. ಯಾರು ನಮ್ಮ ಹತ್ರ ಬರಂಗಿಲ್ಲ, ಯಾರ ನಾಯಕರು ಕೇಳೋದಿಲ್ಲ. ಏನಾಯ್ತು, ಯಾಕಾಯ್ತು, ಹೆಂಗಾಯ್ತು, ಯಾರು ಮಾಡಿದ್ದು? ಒಬ್ಬ ನಾಯಕ ಬಂದವ್ರಿಗೆ ಕೇಳೋದು, ಹೇಳೋದು. ಎಷ್ಟು ಹೊಂದಾಣಿಕೆ ರಾಜಕಾರಣ, ಎಷ್ಟು ಸ್ವಾರ್ಥ ಅಂತ. ಇಷ್ಟು ಸ್ವಾರ್ಥ ಯಾಕಂತ? ಅಧಿಕಾರಕ್ಕಾಗಿ ನಿಮ್ಮನ್ನ ನೀವು ಮಾರ್ಕೊಳ್ಳೋದ, ಇನ್ನೊಬ್ಬ ವ್ಯಕ್ತಿನ ಹಾಳು ಮಾಡೋದ? ಅಷ್ಟು ಹೊಂದಾಣಿಕೆ ಇದ್ರೆ ನಿಮ್ಮ ಕ್ಷೇತ್ರ ಅಷ್ಟ ನೋಡ್ಕೋಬೇಕು, ನಿಮ್ಮ ಅಷ್ಟ ಹೊಂದಾಣಿಕೆ ಮಾಡ್ಕೋಬೇಕು. ಪಕ್ಷ ಬಲಿ ಕೊಡೋದಲ್ಲ, ವ್ಯಕ್ತಿ ಬಲಿ ಕೊಡೋದಲ್ಲ. ಇಡೀ ಆ ಕುಟುಂಬ ಏನು ಅನುಭವಿಸುತ್ತೆ? ಇಷ್ಟು ಚೀಟಿಂಗ್, ಇಷ್ಟು ಮೋಸ, ಇಷ್ಟು ದ್ರೋಹ ಯಾಕಿದು ಅನ್ನೋದು ಅರವಿಂದ್ ಹುಲ್ಲೂರವರ ಮಾತಿನಲ್ಲಿ ಇದೆ. ನಾವೇನು BJP ಎಲ್ಲ ನಮಗೆ ಸಂಬಂಧ ಇಲ್ಲ. ಆದ್ರೆ ಅವ್ರು ಇವತ್ತಿಷ್ಟು ಕುಂತು ಅವ್ರು ಹೇಳಕತ್ತಾರ, ಕಾರ್ಯಕರ್ತರು ಒಂದಾದ್ರೂ ಒಂದು ಮಾಡಿ ಕೊಡುದಿಲ್ಲ. ಯಾಕಂತ ಕೇಳಿದ್ರೆ ಇದು ಬ್ರಿಟಿಷ್ ಆಳಿದ ನಾಡು ಇದು. ಹಿಂಗಾಗಿ ಡಿವೈಡೆಡ್ ರೂಲ್ ಮಾಡ್ತಾರೆ. ನೀವು ಬಲಿ ಆಗಬೇಡಿ. ಬರೀ ಫೋನ್ ಮಾಡೋದು, ಅಣ್ಣ ನಾನು ನಿಮ್ಮ ಜೊತೆಗಿದ್ದೀವಿ, ಸರ್ ನಿಮ್ಮ ಜೊತೆಗಿದ್ದೀವಿ ಅಲ್ಲ, ಬಹಿರಂಗವಾಗಿ ಜೊತೆಗಿರ್ರಿ. ಮಾಡು ಇಲ್ಲವೇ ಮಡಿ ಅಂತ ಗಾಂಧೀಜಿ ಹೇಳಿದ್ದಾರೆ. ಹಂಗ ಇಲ್ಲಾಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿರ್ಲಿಲ್ಲ. BJP ಇವತ್ತು ಎಷ್ಟು ಹೀನಾಯವಾದ ಪರಿಸ್ಥಿತಿಗೆ ಬಂದೈತಿ. ಆ ಪ್ರತಿಪಕ್ಷ ನಾಯಕರ ಮಾತು, ಅಯ್ಯೋ, ಆ ಮಾಜಿ ಮುಖ್ಯಮಂತ್ರಿಗಳ ಮಾತು, ಆ ರಾಜ್ಯಾಧ್ಯಕ್ಷರ ಮಾತು, ಒಂದು ಸ್ವಲ್ಪ ಧ್ವನಿ ಒಳಗೆ ಗಟ್ಟಿತನ ಯಾವಾಗ ಬರೋದಿಲ್ಲ. ಇದು ಅಂದ್ರೆ ಹೊಂದಾಣಿಕೆ ಇದ್ದಾಗ. ಯಾರ ಹತ್ರ ಏನು ನೀವು ಯಾವ ಇದನ್ನು ನಿಮ್ಮ ಸ್ವಾಭಿಮಾನ, ನಿಮ್ಮ ಸ್ಥಾನಮಾನ ಅಡುಗೆ ಇಡ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ಕೆಚ್ಚಿರ್ತೈತಿ. ಇಲ್ಲಾಂದ್ರೆ ಹುಚ್ಚತನ ಚಲೋ ಆಗತ್ತೆ. ಅಂತ ಒಂದು ವ್ಯಕ್ತಿತ್ವ ಬೇಕು. ಇಲ್ಲಾಂದ್ರೆ BJP ಕರ್ನಾಟಕ ಕೇಂದ್ರದವ್ರು ಹೇಳ್ತಿದ್ದಾರೆ, ಕೇಂದ್ರದ BJP ಒಳಗೆ ಕೇಂದ್ರ ಸರ್ಕಾರ BJP ಇದೆ, ಅವ್ರು ಕರ್ನಾಟಕ ಮರೆತು ಬಿಟ್ಟಿವ್ರಿ ಅಂತ. ಇಲ್ಲಿ ಇವಕ್ಕೆ ಏನು ಹೇಳಿದ್ರು ರಿಪೇರ್ ಆಗೋದಿಲ್ರಿ ಇವು. ಅದು ಯಾಕೋ ಏನೋ ಗೊತ್ತಿಲ್ಲ, ಹಿಂಗೆ ನಡೆದಿದೆ.
ಸೊ ಹಾಗಾಗಿ ಈ ಕಡೆ ಗಮನನೇ ಇಲ್ಲ ಕೇಂದ್ರದವರು. ಮಹಾರಾಷ್ಟ್ರ ಇವತ್ತು ನೋಡ್ರಿ ಎಷ್ಟು ಸ್ವಿಂಗ್ ಹೆಂಗೆ ಹೋಗ್ತಾ ಇದೆ ನೋಡ್ರಿ. ಏನಾತು ಇವತ್ತು ಕಾರ್ಯಕರ್ತರ ಪ್ರಶ್ನೆ ನಡೆದಿದೆ. ಸೊ ಹಾಗಾಗಿ ಅರವಿಂದ್ ಹುಲ್ಲೂರ್ ಅವರು ಹೇಳಿದ್ದಾರೆ, ಇನ್ನು ಮುಂದಾದರೂ ಬಿಜೆಪಿ ಒಂದಾಗಿ ಈ ತುಂಬಿದ್ದ ಹಡಗ, ಮುಳುಗುವ ಹಡಗವನ್ನ ಗಟ್ಟಿಯಾಗಿ ಮಾಡಬೇಕು, ಓಡೋಂಗ್ ಮಾಡಬೇಕು, ದಡ ಮುಟ್ಟಿಸ್ಬೇಕು, ನಮ್ಮದೇ ಆದಂಥ ವ್ಯಕ್ತಿತ್ವ ಉಳಿಸ್ಕೊಳ್ಬೇಕು, ಸ್ವಾಭಿಮಾನದಿಂದ ಬದುಕಬೇಕು, ಪಕ್ಷಕ್ಕೆ ನಿಷ್ಠೆ ಆಗಿರ್ಬೇಕು, ಎಲ್ಲರೂ ದುಡಿಯೋಣ, ಆ ಕ್ಷೇತ್ರದ ಅಭಿವೃದ್ಧಿ ಕಡೆ ಹೋರಾಟ ಮಾಡೋಣ. ಒಂದು ಸ್ಥಾನ ಸಿಕ್ಕರೆ ಸಾಕು, ಅಲ್ಲಿಂದ ಏನು ಸಿಗತ್ತಂತಾನೆ ನೀವು ಅದ್ರ ಒಟ್ಟ 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 ನಿನಗೇನು ಬೇಕು, ನನಗೇನು ಸಿಗತ್ತೆ ಅದು ಅಲ್ಲ. ಪಕ್ಷಕ್ಕೆ ನಾ ಏನು ಕೊಟ್ಟೆ, ಪಕ್ಷ ನನಗೇನು ಕೊಡ್ತು, ನಾನು ಹೆಂಗಿರ್ಬೇಕು. ಎಂತಿಂತ ವಾಜಪೇಯಿ ಅವರಿದ್ದಂಥ ಪಕ್ಷ ಬಿಜೆಪಿ, ಅಡ್ವಾಣಿ ಅವರಿದ್ದಂಥ ಬಿಜೆಪಿ, ಮುರಳಿ ಮನೋಹರ್ ಜೋಶಿ ಇದ್ದಂಥ ಬಿಜೆಪಿ, ಅವರೆಲ್ಲ ಏನದು ಅವ್ರು ಕಟ್ಟಿದ ಬಿಜೆಪಿ ನಿಮ್ಗೆ ಏನಾಗೈತೆ ಅಂದ್ರೆ ಬಂಡವಾಳ ಆಗೈತಿ, ಬಂಡವಾಳ ಅಂತವರು ಇವತ್ತು ಆಕ್ರೋಶವಾಗಿ ನೊಂದು ಬೆಂದು ಹೇಳಿದ್ದಾರೆ, ಇನ್ನಾದರೂ ಬದಲಾಗಬೇಕು ಬಿಜೆಪಿ, ಮನಸ್ಸು ಬದಲಾಯಿಸಬೇಕು, ಬಣಗಳು ಒಂದಾಗಬೇಕು, ಗಟ್ಟಿತನ ಒಕ್ಕಟ್ಟಿನಿಂದ ಬಿಜೆಪಿಯನ್ನು ಕಟ್ಟಬೇಕು ಅಂದ್ರೆ ನಾವು ಆಡಳಿತಕ್ಕೆ ಬರ್ತೇವೆ ಅನ್ನುವಂಥ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅರವಿಂದ್ ಹುಲ್ಲೂರಿಗೆ. ನಮ್ಮ ಆಸ್ಕ್ ನ್ಯೂಸ್ ಪರವಾಗಿ, ವೀಕ್ಷಕರ ಪರವಾಗಿ ತುಂಬ ಅಭಿನಂದನೆ ಸರ್. ನಮಸ್ಕಾರ, ಧನ್ಯವಾದ.